ಹಲೋ ಗೈಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ಸೊ ಫಸ್ಟ್ ಆಫ್ ಆಲ್ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಒಂದು ಲಾಸ್ಟ್ ವಿಡಿಯೋ, ಪ್ರೀವಿಯಸ್ ವಿಡಿಯೋ ವೆಯ್ಟ್ ಲಾಸ್ ಬಗ್ಗೆ ಏನು ಮಾಡಿದ್ದೆ ಅದು ನಿಮಗೆ ಅಷ್ಟಿಷ್ಟ ಆಗುತ್ತೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಸೊ ನಿಮ್ಮೆಲ್ಲರ ಪ್ರೀತಿಗೆ, ನಿಮ್ಮೆಲ್ಲರ ಸಪೋರ್ಟಿಂದ ನಾನು ಈ ಒಂದು ವೆಯ್ಟ್ ಲಾಸ್ ಸೀರೀಸ್ನ ಇನ್ನೂ ಒಂದು ಸ್ಟೆಪ್ ಫಾರ್ವರ್ಡ್ ತೊಗೊಂಡೋಗೋಕ್ಕೆ ಇಷ್ಟಪಡ್ತಿದ್ದೀನಿ. ಹಾಗಾಗಿ ನೀವೆಲ್ಲರೂ ರಿಕ್ವೆಸ್ಟ್ ಮಾಡಿದಂಥ ಒಂದು ಡಯಟ್ ಚಾರ್ಟ್ ಬಗ್ಗೆ ಇವತ್ತಿನ ವಿಡಿಯೋನಲ್ಲಿ ನಾನು ಮಾತಾಡ್ತೀನಿ. ನಿಮ್ಮ ಫುಡ್ ಹ್ಯಾಬಿಟ್ಸ್, ಯಾವ್ಯಾವ ಆಹಾರಗಳನ್ನ ನೀವು ಸೇವಿಸ್ತಾ ಬಂದರೆ ಈಸಿಯಾಗಿ ನೀವು ವೆಯ್ಟ್ ಲಾಸ್ ಆಗ್ಬೋದು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಆ್ಯಂಡ್ ಒಂದು ವಿಷಯ ಕ್ಲಿಯರ್ ಮಾಡೋಕ್ಕೆ ಇಷ್ಟಪಡ್ತೀನಿ, ಯಾವುದೇ ಒಂದು ಎಕ್ಸ್ಟ್ರಾಡಿನರಿ ಸ್ಪೆಷಲ್ ಡಯಟ್ ಪ್ಲ್ಯಾನ್ ಅಲ್ಲ. ನೀವೆಲ್ಲರೂ ವಿಡಿಯೋ ನೋಡ್ತಾ ಅನ್ಕೋಬೋದು ಇಟ್ಸ್ ವೆರಿ ವೆರಿ ಸಿಂಪಲ್. ಆ್ಯಕ್ಚುಲಿ ತುಂಬ ಸಿಂಪಲ್ ಚೇಂಜಸ್. ಈ ಚೇಂಜಸ್ನ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನೀವು ವೆಯ್ಟ್ ಲಾಸ್ ಆಗ್ತೀರಾ. ಆ್ಯಂಡ್ ವೆಯ್ಟ್ ಲಾಸ್ ಆದಮೇಲೆ ನಿಮಗೆ ಆಶ್ಚರ್ಯ ಆಗುತ್ತೆ, ಅಯ್ಯೋ ಈ ಥರ ಚೇಂಜ್ ಮಾಡ್ಕೊಂಡಿದ್ದಕ್ಕೆ ಇಷ್ಟೊಂದು ವೆಯ್ಟ್ ಲಾಸ್ ಆದ್ನಾ ಅಂತ. ಸೊ ಹಾಗಾಗಿ ದೇ ವೆರಿ ಪ್ರಾಕ್ಟಿಕಲ್, ವೆರಿ ಈಸಿ. ಸೊ ನಾನಿಲ್ಲಿ ಫಸ್ಟು ಡೈರೆಕ್ಟಾಗಿ ನೀವು ಬ್ರೇಕ್ಫಾಸ್ಟ್, ಲಂಚು, ಡಿನ್ನರು, ಸ್ನ್ಯಾಕ್ಸು ಏನು ತಿನ್ನಬೇಕು ಅಂತ ಹೇಳೋದಕ್ಕಿಂತ ಮೊದಲು ಕೆಲವೊಂದು ಮುಖ್ಯ ಅಂಶಗಳನ್ನ ನಾನು ನಿಮ್ಮೆಲ್ರಿಗೂ ಅರ್ಥ ಮಾಡಿಸ್ಬೇಕು. ಏನಂದರೆ ವೆಯ್ಟ್ ಲಾಸ್ ಹೇಗಾಗುತ್ತೆ ಅಂತ. ಈ ಒಂದು ವಿಷಯನ ನೀವು ತಿಳ್ಕೊಬಿಟ್ರೆ ಆ್ಯಕ್ಚುಲಿ ನೀವೇ ನಿಮ್ಮ ಡಯಟ್ ಚಾರ್ಟ್ನ ಡಿಸೈನ್ ಮಾಡ್ಕೋಬೋದು. ಇಟ್ಸ್ ವೆರಿ ಸಿಂಪಲ್. ಸೊ ಏನಂದರೆ ಈಗ ನಮಗೆ ನಾವೆಲ್ಲರೂ ಕೆಲಸ ಮಾಡೋಕ್ಕಾಗಿರ್ಬೋದು, ಓಡಾಡೋದಕ್ಕೆ, ಎದ್ದೇಳೋದಕ್ಕೆ, ಕೂತ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ನಮಗೆ ಎನರ್ಜಿ ಬೇಕು. ಆ ಎನರ್ಜಿಗೋಸ್ಕರ ನಾವು ಏನು ಮಾಡಬೇಕು? ಆಹಾರ ಸೇವಿಸಬೇಕು. ಆಹಾರ ಸೇವಿಸೋದ್ರಿಂದ ನಮಗೆ ಕ್ಯಾಲರೀಸ್ ಅಂತ ಸಿಗುತ್ತೆ. ಈಗ ನೋಡಿ, ನಾವು ವೆಯ್ಟ್ ಲಾಸ್ ಮಾಡೋದಕ್ಕೆ ಟಾರ್ಗೆಟ್ ಮಾಡ್ತಾಯಿದ್ರೆ ಲೇಡೀಸ್ ಎಸ್ಪೆಷಲಿ ನಮ್ಮ ಬಾಡಿ ಫಂಕ್ಷನ್ ಆಗೋದಕ್ಕೆ ದಿನಕ್ಕೆ 1800 ಕ್ಯಾಲರೀಸ್, 1800 ಕ್ಯಾಲರೀಸ್ ಸಾಕು. 2000 ಕ್ಯಾಲರೀಸ್ ಕೂಡ ನೀವು ಕನ್ಸಿಡರ್ ಮಾಡ್ಬೋದು. ಬಟ್ ನೀವು ಸ್ಪೆಸಿಫಿಕ್ಕಾಗಿ ವೆಯ್ಟ್ ಲಾಸ್ಗೆ ಟಾರ್ಗೆಟ್ ಮಾಡ್ತಿದ್ರೆ 1800 ಇಸ್ ಮೋರ್ ದೆನ್ ಎನಫ್. ಓಕೆನಾ? ಸೊ ಈ ಒಂದು 1800 ಕ್ಯಾಲರೀಸು ನಿಮ್ಮ ಬ್ರೇಕ್ಫಾಸ್ಟು, ಲಂಚು, ಡಿನ್ನರು, ನೀವು ತೊಗೊಳ್ಳುವಂಥ ಟೀ, ಕಾಫಿ, ಸ್ನ್ಯಾಕ್ಸ್ ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ, ಎಲ್ಲ ಲೆಕ್ಕ ಮಾಡಿದಾಗ ನಿಮಗೆ 1800 ಕ್ಯಾಲರೀಸ್ ಒಳಗಡೆ ಬಂದರೆ ನಿಮಗೆ ವೆಯ್ಟ್ ಲಾಸ್ ಆಗುತ್ತೆ. ಯಾವಾಗ ನಿಮಗೆ 2000 ಮೇಲೆ ಹೋಗುತ್ತೆ ನೋಡಿ, 2000 ಕ್ಯಾಲರೀಸ್ ಮೇಲೆ ಹೋಗುತ್ತೆ ನೋಡಿ, ಆಗ ವೆಯ್ಟ್ ಗೇನ್ ಆಗುತ್ತೆ. ಈ ಒಂದು ಡಯಟ್ ಚಾರ್ಟ್ ಏನಿದೆ, ಯಾವುದೇ ಒಂದು ಪ್ರೆಗ್ನೆಂಟ್ ಲೇಡೀಸ್ಗೆ ಮತ್ತು ಬ್ರೆಸ್ಟ್ ಫೀಡಿಂಗ್ ಮದರು ಆಗಿರ್ಬೋದು, ಮತ್ತು ನಿಮಗೇನಾದರೂ ಬೇರೆ ರೀತಿಯಾದಂಥ ಹಾರ್ಮೋನಲ್ ಇಶ್ಯೂಸ್ ಏನಾದರೂ ಇದ್ದರೆ ಇದು ವರ್ಕ್ ಆಗದಿರೋ ಕೂಡ ಇರ್ಬೋದು. ಸೊ ಪ್ಲೀಸ್ ನೀವು ನಿಮ್ಮ ಡಯಟಿಷಿಯನ್ನ ಸಲಹೆ ತಗೊಳ್ಳಿ. ಸೊ ಈಗ ನಾವು ತಿನ್ನುವಂಥ ಒಂದು ಆಹಾರದಲ್ಲಿ ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಅಂತ ಇರುತ್ತೆ, ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಂತ ಇರುತ್ತೆ. ನಾವು ರೆಗ್ಯುಲರಾಗಿ ಏನು ತಿಂತೀವಿ ಹೇಳಿ? ರೈಸ್ ತಿಂತೀವಿ, ಮತ್ತು ಬ್ರೆಡ್ ಆಗಿರ್ಬೋದು, ಅಥವಾ ಮೈದಾ, ಬನ್, ಶುಗರ್ ಐಟಮ್ಸ್ ಎಲ್ಲ ಏನಿರುತ್ತೆ ಇದು ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಅಂತೀವಿ. ನೀವು ಅಬ್ಸರ್ವ್ ಮಾಡ್ಬೋದು, ನಿಮ್ಗೇನಾದರೂ ತುಂಬ ಸುಸ್ತಾಗಿದ್ದಾಗ, ಎನರ್ಜಿ ಲೋ ಆಗಿದ್ದಾಗ ಒಂದು ಬಾರ್ ಆಫ್ ಚಾಕ್ಲೇಟ್ ಆಗಿರ್ಬೋದು ಅಥವಾ ಒಂದು ಬೌಲ್ ಆಫ್ ರೈಸ್ ಏನಾದರೂ ನೀವು ಸೇವಿಸಿದಾಗ ಏನಾಗುತ್ತೆ, ಕ್ವಿಕ್ಕಾಗ ಒಂದು ಎನರ್ಜಿ ಸ್ಪೈಕ್ ಕೊಡುತ್ತೆ. ಅಂದರೆ ತಕ್ಷಣ ನೀವು ಎನರ್ಜೆಟಿಕ್ ಆಗಿ ಫೀಲ್ ಆಗ್ತೀರಾ, ಸುಸ್ತು ಹೋಗ್ಬಿಡುತ್ತೆ. ಸೊ ಈಗ ನೀವು ಅದೇ ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ನ ನೀವು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ಗೆ ರಿಪ್ಲೇಸ್ ಮಾಡ್ಕೋಬೇಕು. ಅಂದರೆ ಇವಾಗ ನೀವು ರೈಸ್ ತಿನ್ನೋ ಜಾಗದಲ್ಲಿ, ರೈಸ್ ನಾನು ಹೇಳಿದಾಗೆ ಸಿಂಪಲ್ ಕಾರ್ಬೋಹೈಡ್ರೇಟ್ ಅಲ್ಲ, ಆ ಒಂದು ಸಿಂಪಲ್ ಕಾರ್ಬೋಹೈಡ್ರೇಟ್ ಜಾಗದಲ್ಲಿ ನೀವು ರಾಗಿ, ಮಿಲ್ಲೆಟ್ಸ್, ಜೋವಾರ್, ಬಾಜ್ರಾ, ಸೊ ಇದೆಲ್ಲ ಗಟ್ಟಿ ಪದಾರ್ಥಗಳು, ಚಪಾತಿ, ಇದನ್ನೆಲ್ಲ ನೀವು ಇನ್ಕ್ಲೂಡ್ ಮಾಡಿಕೊಂಡಾಗ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಂತೀವಿ. ಅಂದರೆ ಇದು ನಿಧಾನವಾಗಿ ನಮ್ಮ ಬಾಡಿ ಜೀರ್ಣ ಮಾಡ್ಕೊಳ್ಳುತ್ತೆ ಮತ್ತು ಆ ಒಂದು ಸ್ಟೆಡಿ ಎನರ್ಜಿ ಕೊಡುತ್ತೆ. ತಕ್ಷಣ ಎನರ್ಜಿ ಸ್ಪೈಕ್ ಕೊಟ್ಟು ತಕ್ಷಣ ಕ್ಯಾಲರೀಸ್ ಜಾಸ್ತಿ ಮಾಡಿ ತಕ್ಷಣ ಆ ಒಂದು ಎನರ್ಜಿ ಲೋ ಮಾಡೋದಿಲ್ಲ. ತುಂಬ ಹೊತ್ತುಗಳ ಕಾಲ ಎನರ್ಜಿನ ಮೇಂಟೈನ್ ಮಾಡುತ್ತೆ. ನಿಮಗೆ ಪದೇ ಪದೇ ಹಶು ಅನ್ನೋದಾಗೋದಿಲ್ಲ. ಇದಕ್ಕೆ ನಾವು ಸೆಟೈಟಿ ಲೆವೆಲ್ ಅಂತೀವಿ. ಅಂದರೆ ಆ ಒಂದು ಸೆಟೈಟಿ ಲೆವೆಲ್ ಅಂದರೆ ನಿಮಗೆ ಹೊಟ್ಟೆ ತುಂಬದಂಗೆ ಜಾಸ್ತಿ ಹೊತ್ತು ಇರುವಂಥ ಆಹಾರ ನೀವು ಸೇವಿಸಬೇಕು. ಆ ಒಂದು ಆಹಾರ ಕ್ಯಾಲರಿ ಕಡಿಮೆ ಆಗಿರುವಂಥ ಆಹಾರ ಆಗಿರಬೇಕು. ಕ್ಯಾಲರಿ ಕೂಡ ಕಡಿಮೆ ಇರಬೇಕು ಮತ್ತು ನಿಮಗೆ ಎನರ್ಜಿ ಕೂಡ ಕೊಡಬೇಕು. ಈ ಥರ ಒಂದು ಸ್ಮಾರ್ಟ್ ರಿಪ್ಲೇಸ್ಮೆಂಟ್ ಮಾಡ್ಕೊಳ್ಳೋದ್ರಿಂದಾನೇ ವೆಯ್ಟ್ ಲಾಸ್ ಆಗೋದು. ಕಾರ್ಬೋಹೈಡ್ರೇಟ್ಸ್ನ ರಿಪ್ಲೇಸ್ ಮಾಡ್ಕೋಬೇಕು ಅಂದರೆ ಅದು ಕಾಂಪ್ಲೆಕ್ಸ್ ಆಗಿರಬೇಕು. ಕಾರ್ಬೋಹೈಡ್ರೇಟ್ಸ್ ಜೊತೆಗೆ ನಿಮ್ಮ ಆಹಾರದಲ್ಲಿ ಪ್ರೋಟೀನ್ ಇರಬೇಕು ಮತ್ತು ಫೈಬರ್ ಇರಬೇಕು ಮತ್ತು ಫ್ಯಾಟ್, ಹೆಲ್ದಿ ಫ್ಯಾಟ್, ಅದು ತುಪ್ಪ ಆಗಿರ್ಬೋದು, ಎಣ್ಣೆ ಆಗಿರ್ಬೋದು. ಸೊ ಇಷ್ಟು ನಿಮ್ಮ ಬಾಡಿಗೆ ರೈಟ್ ಪ್ರಮಾಣದಲ್ಲಿ ಎಷ್ಟು ಪ್ರಮಾಣ ಬೇಕೋ, ಎಷ್ಟು ಬೇಕು ಅಷ್ಟು ಮಾತ್ರ
ನೀವು ಇದನ್ನು ಒಂದು ಮೀಲ್ ಇದ್ದರೆ ದಟ್ ಇಸ್ ಕಾಲ್ಡ್ ಅ ಬ್ಯಾಲೆನ್ಸ್ಡ್ ಮೀಲ್, ಬ್ಯಾಲೆನ್ಸ್ಡ್ ಡಯಟ್. ಹಾಗೂ ಇದನ್ನು ಸೇವಿಸೋದ್ರಿಂದ ವೆಯ್ಟ್ ಲಾಸ್ ಆಗುತ್ತೆ. ಈ ಒಂದು ಬೇಸಿಸ್ ಮೇಲೆ ಪ್ರತಿಯೊಂದು ಡಯಟು ನೀವು ಫಾಲೋ ಮಾಡಬೇಕಾಗತ್ತೆ. ಆ್ಯಂಡ್ ನಾನು ತೋರಿಸುವಂಥ ಆಹಾರ ಪರ್ಸ್ನಲಾಗಿ ನಾನು ನನ್ನ ದಿನನಿತ್ಯ ಯಾವ ಆಹಾರನ ಸೇವಿಸ್ತೀನಿ ಅದನ್ನು ನಾನು ಎಕ್ಸಾಂಪಲ್ ಆಗಿ ತೊಗೊಳ್ತಾ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೋಡಿ, ವೆಯ್ಟ್ ಲಾಸ್ ಆಗೋದಕ್ಕೆ ನೀವು ಟಾರ್ಗೆಟ್ ಮಾಡ್ತಿದ್ದೀರಾ ಅಂದರೆ ನೀವು ಪ್ಯಾಕೇಜ್ಡ್ ಫುಡ್ಡಿಂದ ಆದಷ್ಟು ದೂರ ಇರಬೇಕು. ಪ್ಯಾಕೇಜ್ಡ್ ಫುಡ್ ಅಂದ್ರೇನು? ಬಿಸ್ಕೆಟ್, ಸ್ನ್ಯಾಕ್ಸ್ ಮತ್ತು ಕುಕೀಸ್ ಆಗಿರ್ಬೋದು, ಎಣ್ಣೆನಲ್ಲಿ ಕರೆದಿರುವಂಥ ಚಿಪ್ಸ್ ಆಗಿರ್ಬೋದು, ಮತ್ತು ಶುಗರ್ ಐಟಮ್ಸ್, ಕೇಕ್, ಪೇಸ್ಟ್ರೀಸ್, ಎಷ್ಟೆಲ್ಲ ಜಂಕ್ ಫುಡ್ ಇದೆ ನೋಡಿ, ಮೈದಾ ಐಟಮ್ಸ್ ಆಗಿರ್ಬೋದು, ಇದರಿಂದ ಎಲ್ಲ ನೀವು ದೂರ ಇರಬೇಕು. ನ್ಯಾಚುರಲ್ ಆಗಿ ನಮಗೇನು ಸಿಗುತ್ತೆ ಅದನ್ನು ನಾವು ಸೇವಿಸಬೇಕು. ನ್ಯಾಚುರಲ್ ಆಗಿ ಏನು ಸಿಗುತ್ತೆ? ನ್ಯಾಚುರಲ್ ಆಗಿ ನಮಗೆ ಸಿಗೋದಂದರೆ ಭೂಮಿನಲ್ಲಿ ಬೆಳೆಯೋದು, ಆ ಒಂದು ಭೂಮಿನಲ್ಲಿ ಬೆಳೆದಿದ್ದ ಆಹಾರನ ಸೇವಿಸೋದು. ಅದು ಯಾವುದ್ಯಾವುದು? ಫ್ರೂಟ್ಸು, ವೆಜಿಟೇಬಲ್ಸು. ಇದಿಷ್ಟರಲ್ಲೇ ನಮ್ಮ ಬೌಂಡ್ರಿ ಸೆಟ್ ಆಗಿರಬೇಕು. ಯಾವಾಗ ನೀವು ಪ್ಯಾಕೇಜ್ಡ್ ಫುಡ್ ತಿಂತೀರಾ, ಎಣ್ಣೆಲಿ ಕರೆದು ತಿಂತೀರಾ ಅಂದರೆ ಒಂದು ವಿಷಯ ಪಕ್ಕ, ವೆಯ್ಟ್ ಗೇನ್ ಆಗೋದಂತೂ ನಿಜ. ಈಗ ಬ್ರೇಕ್ಫಾಸ್ಟ್ ಬಗ್ಗೆ ನಾನು ಹೇಳ್ತೀನಿ. ಈಗ ನೀವು ಸೇವಿಸುವಂಥ ಬ್ರೇಕ್ಫಾಸ್ಟು ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಇದ್ದರೆ ಪರವಾಗಿಲ್ಲ, ಬಟ್ ಅದರಲ್ಲಿ ಪ್ರೋಟೀನ್, ಫೈಬರ್ ಇದ್ದರೆ ಇನ್ನೂ ಒಳ್ಳೆಯದು. ಈಗ ಇಡ್ಲಿ ತೊಗೊಳ್ಬೋದು, ದೋಸೆ ತೊಗೊಳ್ಬೋದು, ಮತ್ತು ಚಪಾತಿ. ಇದು ಮೂರು ಕೂಡ ಒಂಥರ ಸಿಂಪಲ್ಲು ಅಲ್ಲ, ಒಂಥರ ಕಾಂಪ್ಲೆಕ್ಸು ಅಲ್ಲ, ಇನ್ ಬಿಟ್ವೀನ್ ಸಿಗುತ್ತೆ. ನಿಮಗೆ ಕ್ವಿಕ್ಕಾಗಿ ಎನರ್ಜಿ ಡ್ರಾಪ್ ಕೂಡ ಆಗೋದಿಲ್ಲ, ಒಂದು ಸ್ಟಡಿ ಎನರ್ಜಿನ ಮೇಂಟೈನ್ ಮಾಡುತ್ತೆ, ಕ್ಯಾಲರೀಸ್ ಕೂಡ ಜಾಸ್ತಿ ಮಾಡೋದಿಲ್ಲ. ಈಗ ನಾನು ಇಡ್ಲಿ, ಚಪಾತಿ ಇದೆಲ್ಲ ಸೇವಿಸ್ತೀನಿ, ಮತ್ತು ಕೆಲವೊಮ್ಮೆ ವೆಜಿಟೇಬಲ್ ಪಲಾವ್, ಅದಕ್ಕೆ ಸೋಯಾನೂ ಹಾಕಿರ್ತೀನಿ. ಟೊಮೆಟೊ ಬಾತ್ ಮಾಡಿದ್ರೆ ಅದರಲ್ಲಿ ಸೋಯಾ ಕೂಡ ಹಾಕಿರ್ತೀನಿ. ಸೊ ಈಗ ರೈಸಲ್ಲಿ ನಾನು ಹೇಳಿದಾಗೆ ಅದು ಸಿಂಪಲ್ ಕಾರ್ಬೋಹೈಡ್ರೇಟ್ಸು. ಇದರಲ್ಲಿ ನಾವು ಇಡ್ಲಿ ಅಂತ ಫಾರ್ ಎಕ್ಸಾಂಪಲ್ ತೊಗೊಂಡ್ರೆ ಇದರಲ್ಲಿ ನಾವು ಉದ್ದಿನಬೇಳೆ ಹಾಕಿರ್ತೀವಿ ಇಡ್ಲಿ ದೋಸೆನಲ್ಲಿ. ಆ ಉದ್ದಿನಬೇಳೆಯಿಂದ ನನಗೆ ಪ್ರೋಟೀನ್ ಸಿಗ್ತಿದೆ, ಮತ್ತು ಇದರಿಂದ ರೈಸಿಂದ ನನಗೆ ಸಿಂಪಲ್ ಕಾರ್ಬೋಹೈಡ್ರೇಟ್ ಸಿಗ್ತಿದೆ. ಸೊ ಹೀಗಾಗಿ ನೀವು ಈ ಥರ ಯೋಚನೆ ಮಾಡಬೇಕು. ಇದೆರಡು ಮಿಕ್ಸ್ ಆದಾಗ ಒಂದು ಎನರ್ಜಿ ಮೇಂಟೈನ್ ಆಗುತ್ತೆ ಬಾಡಿನಲ್ಲಿ. ಇನ್ನು ನೀವು ಚಪಾತಿ ನೋಡ್ಬೋದು, ಚಪಾತಿ ಕೂಡ ಗಟ್ಟಿ ಆಹಾರ. ಇದ್ರ ಜೊತೆ ನೀವು ಮೊಟ್ಟೆ ಪಲ್ಯ ಅಥವಾ ಒಂದು ಬೇಳೆ ಸಾಂಬಾರು. ಸೊ ಬೇಳೆ ಅಗೇನ್ ಪ್ರೋಟೀನ್, ಮೊಟ್ಟೆ ಅಗೇನ್ ಪ್ರೋಟೀನ್. ಸೊ ನೀವು ಕಾಂಬಿನೇಷನ್ ಏನು ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್ ಕಾಂಬಿನೇಷನಲ್ಲಿ ನೀವು ಆಹಾರ ಸೇವಿಸೋದ್ರಿಂದ ಅಗೇನ್ ನಿಮಗೆ ಮತ್ತೆ ಹೊಟ್ಟೆ ಹಶ್ವಾಗೋದಿಲ್ಲ, ಹೊಟ್ಟೆ ಫುಲ್ಲಾಗಿರುತ್ತೆ. ಸೊ ಈ ಥರ ನೀವು ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಬ್ರೇಕ್ಫಾಸ್ಟ್ನ. ನೀವು ಬರೀ ಕಾರ್ಬೋಹೈಡ್ರೇಟೇ, ಇವಾಗ ನೋಡಿ ಏನೋ ಚಿತ್ರಾನ್ನ ತಿಂತಿದ್ದೀರಾ ಅಂದ್ಕೊಳ್ಳಿ, ಆ ಚಿತ್ರಾನ್ನ ಜೊತೆಯಲ್ಲಿ ಚಿತ್ರಾನ್ನ ಇಷ್ಟು ತಿನ್ನೋ ಜಾಗದಲ್ಲಿ ಒಂದು ಇಷ್ಟು ತಿನ್ನಿ, ಅದ್ರ ಜೊತೆ ನೀವು ಒಂದು 2 ಅಥವಾ 3 ಮೊಟ್ಟೆನ ನೀವು ಸೇವಿಸಿದ್ರೆ ನಿಮಗೆ ಪ್ರೋಟೀನ್ ಕೂಡ ಬ್ಯಾಲೆನ್ಸ್ ಆಗುತ್ತೆ. ಈಗ ಫೈಬರ್ ನೀವು ಬ್ರೇಕ್ಫಾಸ್ಟ್ ಆದಮೇಲೆ ಎನಿವೇ ಫುಲ್ಲಾಗಿರ್ತೀರ. ಮಿಡ್ ಡೇ ಸ್ನ್ಯಾಕ್ಸ್ ಅಂತ ಏನು ಹೇಳ್ತೀವಿ, ಒಂದು 11 ಗಂಟೆ 10 ಗಂಟೆನಲ್ಲಿ ಹಶ್ವಾದಾಗ ಒಂದು ಫ್ರೂಟ್ಸ್ ಏನಾದರೂ ಸೇವಿಸಿ, ನಿಮ್ಗೆ ಇಷ್ಟವಾಗಿರುವಂಥ ಫ್ರೂಟ್ಸ್. ನಮ್ಮ ಇಂಡಿಯಾನ ಮಣ್ಣಲ್ಲಿ ಬೆಳೆಯುವಂಥ ಫ್ರೂಟ್ಸ್, ವೆಜಿಟೇಬಲ್ಸ್ ಆಗಿರ್ಬೋದು, ಅದು ನಮ್ಮ ಬಾಡಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ನಾವು ತುಂಬ ಎಕ್ಸಾಟಿಕ್ ಆಗಿ ಎಲ್ಲ ಯೋಚನೆ ಮಾಡೋದೇನು ಬೇಕಾಗಿಲ್ಲ. ಲೋಕಲ್ ಫ್ರೂಟ್ಸ್, ಸೀಸನಲ್ ಫ್ರೂಟ್ಸ್, ದೇ ವಿಲ್ ಬಿ ವೆರಿ ವೆರಿ ಚೀಪ್ ಆ್ಯಂಡ್ ನಮ್ಮ ಬಾಡಿಗೆ ಆ್ಯಕ್ಚುಲಾಗಿ ಅದೇನೆ ಅಡ್ಜಸ್ಟ್ ಕೂಡ ಆಗೋದು. ಫಾರ್ ಎಕ್ಸಾಂಪಲ್ ಈಗ ಸಮ್ಮರ್ ಸೀಸನ್, ಬೇಸಿಗೆ ಕಾಲ ಆಗಿರೋದ್ರಿಂದ ಕರ್ಬೂಜ ಹಣ್ಣು, ಕಲ್ಲಂಗಡಿ ಹಣ್ಣು ಮತ್ತು ಸೌತೆಕಾಯಿ ಇದೆಲ್ಲ ಈಸಿಯಾಗಿ ಚೀಪಾಗಿ ಸಿಗುತ್ತೆ. ಸೊ ಇದನ್ನೇ ತೊಗೊಂಡ್ರೆ ಆ್ಯಕ್ಚುಲಾಗಿ ನಮ್ಮ ಬಾಡಿ ಇನ್ನೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡುತ್ತೆ. ಇದನ್ನು ನೀವು ಫೈಬರ್ ಆಗಿ ತೊಗೊಳ್ಳಿ. ಆದಷ್ಟು ತುಂಬ ಹೆವಿಯಾಗಿಲ್ಲ ಅಂದರೂ ಪರವಾಗಿಲ್ಲ, ಲಂಚ್ ನಾವು ಪ್ರಾಪರ್ ಬ್ಯಾಲೆನ್ಸ್ಡ್ ಆಗಿ ತೊಗೋಬೇಕಾಗುತ್ತೆ ಫುಡ್ನ. ಲಂಚ್ ಆಪ್ಷನ್ಸ್ ಏನೇನಿರಬೇಕು ನೋಡೋಣ. ಸೊ ಈಗ ಲಂಚ್ ಅಂತ ಬಂದರೆ ನಾನು ಹೇಳಿದಾಗೆ ನೀವು ರೈಸ್ನ ಸ್ವಲ್ಪ ಕಡಿಮೆ ಮಾಡಿ ಮಿಲ್ಲೆಟ್ಸ್ನ ಸೇರಿಸಿ ಅಂತ ಹೇಳಿದೆ. ಈಗ ರಾಗಿ ಕೂಡ ಮಿಲ್ಲೆಟ್ ಕ್ಯಾಟಗರಿನಲ್ಲಿ ಬರುತ್ತೆ. ಸೊ ರಾಗಿ ಆಗಿರ್ಬೋದು, ಜೋಳದ ರೊಟ್ಟಿ ಆಗಿರ್ಬೋದು, ಇದನ್ನು ನೀವು ಸೇವಿಸ್ಬೋದು. ನಾನು ಆ್ಯಕ್ಚುಲಿ ವೆಯ್ಟ್ ಲಾಸ್ ಆಗಬೇಕು ಅಂತ ಯಾವಾಗ ನಾನು ಡಿಸೈಡ್ ಮಾಡಿದ್ನೋ, ನಾನು ರೈಸ್ನ ಕಂಪ್ಲೀಟಾಗಿ ಲಂಚಲ್ಲಿ, ಎಸ್ಪೆಷಲಿ ಲಂಚಲ್ಲಿ ನಾನು ರೀಪ್ಲೇಸ್ ಮಾಡಿದೆ. ಯಾವುದಕ್ಕೆ ರೀಪ್ಲೇಸ್ ಮಾಡಿದೆ? ಮಿಲ್ಲೆಟ್ಸ್. ಒಬ್ಬರು ಕಮೆಂಟ್ ಮಾಡಿದ್ರು ಯಾವ ರೀತಿಯಾದಂಥ ಮಿಲ್ಲೆಟ್ಸ್ನ ಸೇವಿಸ್ತಿದ್ರಿ ಅಂತ. ನಾನು ಒಂದೇ ಮಿಲ್ಲೆಟ್ನ ನಾನು ವಾರ ಪೂರ್ತಿ ತಿಂತಿರಲಿಲ್ಲ. ಈಗ ಒಂದು ಅರ್ಧ kg ಸಾಮೆ ತೊಗೊಳ್ತಾ ಇದೆ, ಅಥವಾ ಊದಲು ಅಂತೀವಿ. ತುಂಬ ರೀತಿಯಾದಂಥ ಮಿಲ್ಲೆಟ್ಸ್ ಇರುತ್ತೆ. ನೀವು ದಿನಸಿ ಅಂಗಡಿನಲ್ಲಿ ಹೋಗ್ಬಿಟ್ರೆ, ರೇಷನ್ ಅಂಗಡಿನಲ್ಲಿ ನಿಮಗೆ ಸಿಗುತ್ತೆ, ಗೊತ್ತಾಗುತ್ತೆ. ತುಂಬ ರೀತಿಯಾದಂಥ ಮಿಲ್ಲೆಟ್ಸ್ ಇದೆ ಆ್ಯಕ್ಚುಲಿ. ಸೊ ನಾನು ಕೊಡೋ ಮಿಲ್ಲೆಟ್, ಬ್ಯಾನ್ಯಾರ್ಡ್ ಮಿಲ್ಲೆಟ್, ಸಾಮೆ, ಆರ್ಕ
ಈ ಥರ ಎಲ್ಲ ಬರುತ್ತಲ್ವ. ಈಗ ಒಂದು ವಾರ ನಾನು ಸಪೋಸ್ ಕೋಡೋ ಮಿಲ್ಲೆಟ್ ತೊಗೊಂಡೆ ಅಂತ ಅಂದ್ಕೊಳ್ಳಿ. ಇದನ್ನು ನಾನು ಒಂದು ವಾರ ಸೇವಿಸ್ತಾ ಇದ್ದೆ. ಅದು ಖಾಲಿ ಆದಾಗ ನಾನು ಬೇರೆ ಮಿಲ್ಲೆಟ್ಸ್ ತೊಗೋತಾ ಇದ್ದೆ. ಸೊ ಈಗ ಲಂಚು ಮಿಲ್ಲೆಟ್ಸ್ ಇರ್ತಾಯಿತ್ತು. ಮಿಲ್ಲೆಟ್ಸ್ ಇಲ್ಲ ಅಂದರೆ ಜೋಳದ ರೊಟ್ಟಿ, ಇಲ್ಲ ಅಂದರೆ ರಾಗಿ ಮುದ್ದೆ, ಇದು ಮೂರಲ್ಲಿ ನಾನು ಒಂದು ಸೇವಿಸ್ತಾ ಇದ್ದೆ. ರೈಸ್ನ ಆದಷ್ಟು ಅವಾಯ್ಡ್ ಮಾಡ್ತಾ ಇದ್ದೆ. ಅಂಟಿಲ್ ಆ್ಯಂಡ್ ಅನ್ಲೆಸ್ ನಾನು ಹೊರಗಡೆ ಹೋದಾಗ ಐ ಕಾಂಟ್ ಹೆಲ್ಪ್ ಇಟ್, ಅಲ್ಲಿ ಏನಿದೆ ಅದನ್ನೇ ತಿನ್ನಬೇಕಾಗತ್ತೆ. ಸೊ ಬಟ್ ಮನೆಯಲ್ಲಿ ಇದ್ದಾಗ ಆನ್ ಅ ರೆಗ್ಯುಲರ್ ಬೇಸಿಸ್ ಐ ಮೇಡ್ ಇಟ್ ಅ ಪಾಯಿಂಟ್, ಐ ಸ್ಕಿಪ್ ರೈಸ್, ಮ್ಯಾಕ್ಸಿಮಮ್ ರೈಸ್ನ ಅವಾಯ್ಡ್ ಮಾಡಿ ಮಿಲ್ಲೆಟ್ಸ್ನೇ ತಿಂತಾ ಇದೆ. ಸೊ ನೀವಿಲ್ಲಿ ನೋಡ್ಬೋದು ಮಿಲ್ಲೆಟ್ಸ್ನ 8 ಗಂಟೆಗಳ ಕಾಲ ಅಟ್ಲೀಸ್ಟ್ 5 hours ಆದರೂ ನೀವು ನೆನೆಸ್ಬಿಟ್ಟು ಅದನ್ನು ನೀವು ರೈಸ್ ಹೇಗೆ ಕುಕ್ ಮಾಡ್ತೀರಾ ನೋಡಿ, ವೈಟ್ ರೈಸ್, ಸೊ ಹಾಗೆಯೇ ಇದನ್ನು ಕೂಡ ನೀವು ಬೇಯಿಸ್ಬೇಕು. ಕುಕ್ಕರಲ್ಲಾದರೂ ಬೇಯಿಸ್ಬೋದು, ಪಾತ್ರೆನಲ್ಲಾದರೂ ಬೇಯಿಸ್ಬೋದು. ಬಟ್ ರೈಸ್ ತೊಗೊಳ್ಳೋಷ್ಟು ಟೈಮ್ ಕೂಡ ತೊಗೊಳ್ಳೋದಿಲ್ಲ, ಕ್ವಿಕ್ಕಾಗಿ ಬೆಂದೋಗುತ್ತೆ. ಈಗ ನೀವೇನು ಸಾಂಬಾರು ಮಾಡಿರ್ತೀರ ನೋಡಿ, ಬೇಳೆ ಸಾಂಬಾರು ಆಗಿರ್ಬೋದು, ಕಾಳುಗಳ ಸಾಂಬಾರು ಆಗಿರ್ಬೋದು, ಅದ್ರ ಜೊತೆ ನೀವು ಅದನ್ನು ಆರಾಮಾಗಿ ಸೇವಿಸ್ಬೋದು. ಈಗ ರೈಸ್ ಬದಲು ಮಿಲ್ಲೆಟ್ಸ್ ಇಸ್ ಬೆಸ್ಟ್ ಆಪ್ಷನ್. ಏನಕ್ಕೆ ಹೇಳ್ತೀನಿ ನೋಡಿ, ಈಗ ರೈಸಲ್ಲಿ ನಮ್ಗೆ ಏನೂ ಸಿಗೋದು ಒಂದೇ, ಶುಗರ್ ಒಂದೇ ಸಿಗೋದು ಅಷ್ಟೇ, ಸಿಂಪಲಾಗಿ ಹೇಳ್ತೀನಿ ನೋಡಿ. ಬಟ್ ಮಿಲ್ಲೆಟ್ಸಲ್ಲಿ ನಿಮಗೆ ಪ್ರೋಟೀನ್, ಕ್ಯಾಲ್ಶಿಯಮ್, ಫೈಬರ್, ತುಂಬ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನಿದೆ ನಮ್ಮ ಬಾಡಿಗೆ ಬೇಕಾಗುತ್ತೆ, ಅದು ಆ್ಯಕ್ಚುಲಿ ನಮಗೆ ಮಿಲ್ಲೆಟ್ಸ್ ಒಂದರಲ್ಲೇ ಸಿಗುತ್ತೆ. ನೀವು ಸಿಂಪಲ್ಲಾಗಿ ಆ ಮಿಲ್ಲೆಟ್ಸ್ ಜೊತೆ ಮೊಸರು ಹಾಕ್ಕೊಂಡು ತಿನ್ಬಿಟ್ರೆ ಆ್ಯಕ್ಚುಲಿ ಯೋರ್ ಮೀಲ್ ಇಸ್ ಕ್ವೈಟ್ ಬ್ಯಾಲೆನ್ಸ್ಡ್. ನಿಮ್ಮ ಒಂದು ಟಾರ್ಗೆಟ್ ಏನಿದೆ ಅದು ಒಂದು ಡೀಸೆಂಟ್ ಲೆವೆಲ್ಗಾದರೂ ಮೀಟ್ ಆಗುತ್ತೆ. ಈಗ ನಾನು ಸೇವಿಸ್ತಿರುವಂಥ ಮಿಲ್ಲೆಟ್ ರೈಸ್ ಜೊತೆ ಕಾಳು ಸಾರು ಏನಿದೆ ನೋಡಿ, ಇದು ಅಳಸಂದೆ ಕಾಳು. ಯಾವುದೇ ಒಂದು ಕಾಳಿದ್ರೂ ಕೂಡ ಅದರಲ್ಲಿ ಪ್ರೋಟೀನ್ ಇರುತ್ತೆ. ಬೇಳೆ ಆಗಿರ್ಬೋದು, ಅಳಸಂದೆ ಕಾಳು ಆಗಿರ್ಬೋದು, ಅವರೆಕಾಳು, ಬಟಾಣಿ, ರಾಜ್ಮಾ, ಇದು ಎಲ್ಲದರಲ್ಲೂ ಪ್ರೋಟೀನ್ ಇರುತ್ತೆ. ಪ್ಲಸ್ ಮೊಟ್ಟೆನಲ್ಲೂ ನನಗೆ ಪ್ರೋಟೀನ್ ಸಿಗ್ತಿದೆ. ಮತ್ತು ಈಗ ಫೈಬರ್ ಅಂತ ಯೋಚನೆ ಮಾಡಿದ್ರೆ, ಈಗ ಫೈಬರು ಮಿಲ್ಲೆಟ್ಸಲ್ಲೂ ಸಿಗುತ್ತೆ, ಜೊತೆಗೆ ನೀವೇನಾದರೂ ತರಕಾರಿ ಪಲ್ಯ ತೊಗೊಂಡ್ರೆ, ಸೊಪ್ಪಿನ ಪಲ್ಯ ತೊಗೊಂಡ್ರೆ ಅದರಲ್ಲಿ ಕೂಡ ಫೈಬರ್ ಸಿಗುತ್ತೆ. ಸೊ ಹೀಗೆ ನೀವು ಯೋಚನೆ ಮಾಡಬೇಕು, ಕಾಂಪ್ಲೆಕ್ಸ್ ಕಾರ್ಬ್ಸ್ ಇರಬೇಕು, ಫೈಬರ್ ಇರಬೇಕು, ಪ್ರೋಟೀನ್ ಇರಬೇಕು, ಈ ಥರ ಬ್ಯಾಲೆನ್ಸ್ ಮೀಲ್ ತಿನ್ನಬೇಕು. ಸೊ ಈಗ ನೀವು ಒಂದು ಆಹಾರ ಸೇವಿಸೋದ್ರಿಂದ ನೋಡಿ, ಖಂಡಿತವಾಗ್ಲೂ ನಿಮಗೆ ಹೊಟ್ಟೆ ತುಂಬ ಹೊತ್ತುಗಳ ಕಾಲ ತುಂಬದಂಗಿರುತ್ತೆ. ನಿಮಗೆ ಮತ್ತೆ ಏನಾದರೂ ಸೇವಿಸಬೇಕು ಅನ್ಸೋದಿಲ್ಲ. ನಿಮ್ಮ ಒಂದು ಸೆಟೈಟಿ ಲೆವೆಲ್ ಕೂಡ ಮೇಂಟೈನ್ ಆಗುತ್ತೆ. ಈಗ ರಾಗಿ ಮುದ್ದೆ ಮಸೊಪ್ಪು ಸಾರು ಅಥವಾ ಎಲ್ಲ ಜೊತೆನೂ ಚೆನ್ನಾಗಿರುತ್ತೆ. ಬಟ್ ನಿಮ್ಗೇನಾದರೂ ಮಿಲ್ಲೆಟ್ಸ್ ತಿಂದು ಬೇಜಾರಾಗಿದ್ದರೆ ರಾಗಿ ಮುದ್ದೆನ ಸೇವಿಸಿ. ಲೈಕ್ ನಾನು ಅದೇ ಥರನೇ ಮಾಡೋದು. ಈಗ ಒಂದೇ ಸಮ ಮಿಲ್ಲೆಟ್ಸ್ ತಿನ್ಕೊಂಡು ಹೋದ್ರೆ ಆ್ಯಕ್ಚುಲಿ ನನಗೂ ಬೋರ್ ಆಗುತ್ತೆ. ಸೊ ಹಾಗಾಗಿ ನಾನು ರಾಗಿ ಮುದ್ದೆ ತಿಂತಾಯಿದ್ದೆ. ಈಗ ಫೈಬರು ಮಸೊಪ್ಪು ಸಾರು ಅಂತ ತೊಗೊಂಡ್ರೆ ಅದರಲ್ಲಿ ಸೊಪ್ಪಲ್ಲಿ ಫೈಬರ್ ಇರುತ್ತೆ ಮತ್ತು ಬೇಳೆನಲ್ಲಿ ದಾಲ್ ಇರುತ್ತೆ. ಮತ್ತು ಈಗ ಫೈಬರ್ಗೋಸ್ಕರ ಸೌತೆಕಾಯಿ, ಆ್ಯಂಡ್ ಅಗೇನ್ ಎಕ್ಸ್ಟ್ರಾ ಪ್ರೋಟೀನ್ಗೋಸ್ಕರ ಪ್ರೋಟೀನ್ ಆ್ಯಂಡ್ ಕ್ಯಾಲ್ಶಿಯಮ್ ಎರಡೂ ಮುದ್ದೆನಲ್ಲಿ ಸಿಗ್ತಿದೆ. ಇನ್ನು ಎಕ್ಸ್ಟ್ರಾ ಪ್ರೋಟೀನ್ಗಾಗಿ ನಾನು ಮಸಾಲ ಆಮ್ಲೆಟ್ ತೊಗೊಂಡಿದ್ದೀನಿ. ಸೊ ನಾವ್ ಯು ಕ್ಯಾನ್ ಸಿ ಇಟ್ ಈಸ್ ಅ ಪ್ರಿಟಿ ವೆಲ್ ಬ್ಯಾಲೆನ್ಸ್ಡ್ ಮೀಲ್. ಇದರ ಜೊತೆ ನೀವು ಒಂದು ಸ್ಪೂನ್ ತುಪ್ಪ ಹಾಕ್ಕೋಬೋದು ಫಾರ್ ಯೋರ್ ಹೆಲ್ದಿ ಫ್ಯಾಟ್ಸ್. 1 ಸ್ಪೂನ್ ಅಗೇನ್ ಜಾಸ್ತಿ ಇರಬಾರ್ದು. ಕೆಲವೊಮ್ಮೊಮ್ಮೆ ಈವನ್ ಮುದ್ದೆ ಮತ್ತು ಮಿಲ್ಲೆಟ್ ರೈಸ್ ತಿಂದು ಕೂಡ ಬೇಜಾರಾಗಿರುತ್ತೆ. ಆಗ ನಾನು ಏನು ಮಾಡ್ತೀನಿ, ಜೋಳದ ರೊಟ್ಟಿ ತಿಂತೀನಿ. ಸೊ ಹೀಗೆ ಗಟ್ಟಿ ಪದಾರ್ಥನ ನೀವು ರಿಪ್ಲೇಸ್ ಮಾಡ್ಕೋಬೇಕು. ಆದಷ್ಟು ರೈಸ್ನಿಂದ ದೂರ ಇರಿ. ಐ ಆಮ್ ನಾಟ್ ಸೇಯಿಂಗ್ ರೈಸ್ ಇಸ್ ಬ್ಯಾಡ್, ಬಟ್ ರೈಸ್ನ ಆದಷ್ಟು ಅವಾಯ್ಡ್ ಮಾಡಿ. ಅಗೇನ್ ಜೋಳದ ರೊಟ್ಟಿ, ಅಗೇನ್ ಜೋವಾರ್ ಇಸ್ ಅಗೇನ್ ಅ ಮಿಲ್ಲೆಟ್. ಸೊ ಇದ್ರ ಜೊತೆ ಒಂದು ತರಕಾರಿ ಪಲ್ಯ ಆಗಿರ್ಬೋದು, ಅಥವಾ ಒಂದು ಸಾಂಬಾರ್, ಅಥವಾ ಜೊತೆ ಒಂದು ಮೊಟ್ಟೆ 1 or 2 eggs ಇದ್ಬಿಟ್ರೆ ಅಗೇನ್ ದಿಸ್ ಇಸ್ ಕಾಲ್ಡ್ ಅ ಬ್ಯಾಲೆನ್ಸ್ಡ್ ಮೀಲ್. ಸೊ ಇದಕ್ಕೆ ಎಕ್ಸ್ಟ್ರಾ ಆರ್ಡಿನರಿಯಾಗಿ ನೀವು ತಲೆ ಉಪಯೋಗಿಸ್ಬೇಕಂತೇನಿಲ್ಲ. ರೈಸ್ನ ಸ್ಕಿಪ್ ಮಾಡಿ ಮಿಲ್ಲೆಟ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಜೊತೆಗೆ ಪ್ರೋಟೀನ್, ಫೈಬರ್ ಇದು ಎರಡೂ ಕರೆಕ್ಟಾಗಿದ್ಬಿಟ್ರೆ ವೆಯ್ಟ್ ಲಾಸ್ ಪಕ್ಕಾ ಆಗುತ್ತೆ. ಅದಕ್ಕೆ ನಾನೇ ಸಾಕ್ಷಿ ಆ್ಯಕ್ಚುಲಿ. ಸೊ ಇದು ಲಂಚ್ ಬಗ್ಗೆ. ಈಗ ಡಿನ್ನರ್ ಅಂತ ಹೇಳಿದ್ರೆ, ಈಗ ನೋಡಿ ಡಿನ್ನರು ಲಂಚಾಗೇ ಎಲಾಬ್ರೇಟ್ ಆಗಿರ್ಬೇಕಂತೇನಿಲ್ಲ. ಲಂಚೇ ಸಿಂಪಲ್ ವರ್ಷನ್ ಇದ್ದರೆ ಸಾಕು. ಈಗ ನೋಡಿ ಲಂಚಲ್ಲಿ ನೀವು ಎಗ್ಸ್ ತೊಗೊಂಡಿದ್ದೀರಾ ಮತ್ತು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ತೊಗೊಂಡಿದ್ದೀರಾ ಅಂದರೆ ಪ್ರಾಪರಾಗಿತ್ತು ನಿಮ್ಮ ಲಂಚ್ ಅಂದರೆ, ಆ ಒಂದು ಸಿಂಪಲ್ ವರ್ಷನ್ನ ನೀವು ಫಾಲೋ ಮಾಡ್ಬೋದು. ನನಗೆ ಆ್ಯಕ್ಚುಲಿ ಒಂದು ಉಳಿದಿರುವಂಥ ಮುದ್ದೆನ ಅದನ್ನು ಚೆನ್ನಾಗಿ ಕಿವುಚಿ ಅದಕ್ಕೆ ಮೊಸರು ಮತ್ತು ಒಂದು ಸ್ವಲ್ಪ ನೀರು, ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕೋಬೋದು. ಬಟ್ ಅದು ಬಾಯಿಗೆ ಸಿಕ್ಕಿದ್ರೆ ತಕ್ಷಣ ಖಾರ ಹೊಡಿಯುತ್ತೆ, ಅದಕ್ಕೋಸ್ಕರ ಹಸಿಮೆಣ್ಸಿನ್ಕಾಯಿ ಸ್ಕಿಪ್ ಮಾಡ್ತೀನಿ. ಸ್ವಲ್ಪ ಕೊತ್ತಂಬರಿ, ಇದು 3 ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪಾಕಿ ಅದನ್ನು ಹಾಗೆ ಕುಡಿದ್ರೆ ಆ್ಯಕ್ಚುಲಾಗಿ ತುಂಬ ಟೇಸ್ಟ್ ಇರುತ್ತೆ. ನನಗೆ ಇದು ತುಂಬ ಫೇವ್ರೆಟ್ ಕೂಡ. ಅಂದರೆ ಈ ಒಂದು ಅಂಬ್ಲಿ ಅಂತೀವಿ, ಈ ಒಂದು ಅಂಬ್ಲಿನ ನೀವು ಬ್ರೇಕ್ಫಾಸ್ಟು ಅಥವಾ ಡಿನ್ನರಲ್ಲಿ ತೊಗೊಂಡ್ರೆ ಆ್ಯಕ್ಚುಲಿ
ಯಾರಿಗೆ ಕೋಲ್ಡ್ ಬಾಡಿ ಇರುತ್ತೆ ನೋಡಿ ಅವ್ರಿಗೆ ಬೇಗ ಕೋಲ್ಡ್ ಆಗಿಬಿಡುತ್ತೆ. ಬಟ್ ನನಗೇನು ಪ್ರಾಬ್ಲಮ್ ಇರ್ತಿರಲಿಲ್ಲ. ಸೊ ಹಾಗಾಗಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದನ್ನು ನೀವು ಬ್ರೇಕ್ಫಾಸ್ಟ್ ಅಥವಾ ಡಿನ್ನರಲ್ಲಿ ಇನ್ಕ್ಲೂಡ್ ಮಾಡಿಕೊಂಡ್ರೆ ತುಂಬ ಒಂದು ಒಳ್ಳೆ ಎನರ್ಜಿ ಇರುತ್ತೆ, ಜಾಸ್ತಿ ಹೊಟ್ಟೆ ಹಶ್ವಾಗೋದಿಲ್ಲ, ಮತ್ತು ನಿಮಗೆ ಆ್ಯಕ್ಚುಲಿ ಒಳ್ಳೆ ಪ್ರೋಬಯೋಟಿಕ್ ಕೂಡ ಮೊಸರು. ಸೊ ಹಾಗಾಗಿ ನಿಮಗೆ ಆ ಒಂದು ಎನರ್ಜಿ ಲೆವೆಲ್ ಕೂಡ ಮೇಂಟೈನ್ ಆಗುತ್ತೆ, ಮತ್ತೆ ಸ್ನ್ಯಾಕಿಂಗ್ ಮಾಡಬೇಕಂತ ಅನ್ಸೋದಿಲ್ಲ. ಆ್ಯಂಡ್ ಇಟ್ಸ್ ಒಂದೇ ಒಂದು ರಾಗಿ ಅಂಬ್ಲಿಯ ಒಂದು ಗ್ಲಾಸಲ್ಲಿ ನಿಮಗೆ ಬಾಡಿಗೆ ಬೇಕಾಗಿರುವಂಥ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಎಲ್ಲ ಅದರಲ್ಲಿ ಸಿಗುತ್ತೆ. ಇಲ್ಲಪ್ಪ ನನಗೆ ಇನ್ನೂ ಸಿಂಪಲ್ ಬೇಕಂದರೆ ಒಂದು ಸ್ಯಾಲಡ್ ತಿನ್ನಿ ಅಷ್ಟೇ, ತರಕಾರಿ ಸ್ಯಾಲಡು ಅದು ಒಂದು ತಿಂದರೆ ಸಾಕು. ಅದರ ಜೊತೆ ನೀವು ಒಂದು ಮೊಟ್ಟೆ ಏನಾದರೂ ಸೇರಿಸ್ಕೊಳ್ಳಿ. ಸೊ ಹೀಗಾಗಿ ನಿಮ್ಮ ಒಂದು ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಇದು 3 ಸೇರಿಸಿ 1800 ಕ್ಯಾಲರೀಸ್ ಆಗಿರುತ್ತೆ. ಮತ್ತು ಇದು ನಿಮಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ಇವಾಗ ನೀವು ಇದ್ರ ಜೊತೆ ನೀವೇನಾದರೂ ಈ ಒಂದು ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಏನಾದರೂ ಆ್ಯಡ್ ಮಾಡ್ಕೊಬಿಟ್ರೆ, ಈಗ ಮಿಲ್ಲೆಟ್ಸ್ ಬದಲು ರೈಸ್ ಏನಾದರೂ ತಿಂದಿದ್ರೆ ಕ್ಯಾಲರಿ ಜಾಸ್ತಿ ಆಗಿರುತ್ತೆ ಆ ಫುಡ್ದು, ಮತ್ತು ನಿಮಗೆ ವೆಯ್ಟ್ ಲಾಸ್ ಆಗೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ಹೇಳೋದು ಮಿಲ್ಲೆಟ್ಸ್ ಇಸ್ ವೆರಿ ಗುಡ್ ಫಾರ್ ಯೋರ್ ಹೆಲ್ತ್. ಈಗ ಸ್ನ್ಯಾಕ್ಸ್ ಬಗ್ಗೆ ಮಾತಾಡೋಣ. ಸ್ನ್ಯಾಕ್ಸ್ ಅಂತ ಬಂದರೆ ನಮ್ಮೆಲ್ರಿಗೂ ಗೊತ್ತು, ಯಾವುದೇ ಒಂದು ಪಾನಿಪೂರಿ ಆಗಿರ್ಬೋದು, ಮತ್ತು ಶುಗರಿ ಐಟಮ್ಸ್, ಬೇಕ್ರಿ ಐಟಮ್ಸ್ ಇದೆಲ್ಲ ಏನು ಮಾಡಿ ಅಂದರೆ ದಿನಾ ಸೇವಿಸೋದಕ್ಕಿಂತ ವಾರಕ್ಕೆ ಒಮ್ಮೆ ಒಂದು ಲಿಮಿಟಲ್ಲಿ ಸೇವಿಸಿ. ಈಗ ನೋಡಿ, ವೆಯ್ಟ್ ಲಾಸ್ ಅಂತ ತೊಗೊಂಡ್ರೆ ಅದು ನಮಗೆ ಟಾರ್ಚರ್ ಆಗೋ ಥರ ಫೀಲ್ ಆಗಬಾರ್ದು. ಅಯ್ಯೋ ಡಯಟ್ ಮಾಡ್ತಿದ್ದೀನಪ್ಪ, ಇದು ಒಂದು ಟಾರ್ಚರ್ ಅನ್ನೋ ಥರ ನಿಮ್ಗೆ ಫೀಲ್ ಆಗಲೇಬಾರ್ದು. ಅದಕ್ಕೆ ನಾನು ಹೇಳ್ತಿರೋದು 6 ದಿನ ನೀವೊಂದು ನಾನು ಏನು ಫುಡ್ ಹೇಳ್ತಿದ್ದೆ ನೋಡಿ ಇದನ್ನು ಸೇವಿಸಿ, ಮತ್ತು ನೆಕ್ಸ್ಟ್ 7th ಡೇ ಮೇ ಬಿ ಇಟ್ ಇಸ್ ಅ ಸಂಡೇ ಆರ್ ಅ ಸ್ಯಾಟರ್ಡೇ, ಆವತ್ತಿನ ದಿನ ನಿಮ್ಗೆ ಏನು ಇಷ್ಟ ಆ ಒಂದು ಸ್ವೀಟ್ ಆಗಿರ್ಬೋದು, ಆ ಒಂದು ಜಿಲೇಬಿ ಆಗಿರ್ಬೋದು, ಅಥವಾ ಪಾನಿಪುರಿ ಆಗಿರ್ಬೋದು, ಒಂದು ರಿವಾರ್ಡ್ ಆಗಿ ನೀವು ಸೇವಿಸಿ. ಆಗ ನೀವಿನ್ನೂ ಡಯಟ್ನ ಫಾಲೋ ಮಾಡೋದಕ್ಕೆ ನಿಮ್ಗೆ ಇಷ್ಟ ಆಗುತ್ತೆ, ಒಂದು ಎನ್ಕರೇಜ್ಮೆಂಟ್ ಕೂಡ ಸಿಗುತ್ತೆ. ನೀವು ಯಾವಾಗ ನೋಡಿ ಒಂದು ಟಾರ್ಚರ್ ಆಗಿ ತೊಗೊಂಡು ನಿಮ್ಮ ಬಾಡಿನ ಒಂದು ಪನಿಷ್ಮೆಂಟ್ ರೀತಿಯಲ್ಲಿ ನೀವು ಡಯಟ್ನ ಫಾಲೋ ಮಾಡ್ತಾಯಿದ್ರೆ, ಐ ಆಮ್ ಶ್ಯೂರ್ ನೀವು 10 ದಿನ ಮ್ಯಾಕ್ಸಿಮಮ್ ಫಾಲೋ ಮಾಡ್ತೀರಾ, 11 ದಿನಕ್ಕೆ ನೀವು ಕ್ವಿಟ್ ಮಾಡ್ತೀರಾ, ಅದಂತೂ ಪಕ್ಕ. ಸೊ ಎವ್ರಿ ವೀಕ್ ಒಂದು ರಿವಾರ್ಡ್ ಆಗಿ ನಿಮ್ಮ ಬಾಡಿಗೆ ಏನಾದರೂ ಕೊಡಿ. ಈಗ ಟೀ ಕಾಫಿ ಬಗ್ಗೆ ಮಾತಾಡೋಣ. ಟೀ ಕಾಫಿ ನಮ್ಮ ಇಂಡಿಯನ್ಸ್ ಎಲ್ರಿಗೂ ಇಷ್ಟ, ಕೆಲವರು ಕುಡಿಯೋದೇ ಇಲ್ಲ, ತುಂಬ ಜನ ಕುಡಿದಿರ ಇರೋಕ್ಕೆ ಆಗೋದಿಲ್ಲ. ಈಗ ನನ್ನ ಫಾರ್ ಎಕ್ಸಾಂಪಲ್ ತೊಗೊಂಡ್ರೆ ನನಗೆ ಕಾಫಿ ಅಂದರೆ ತುಂಬ 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 ಇಷ್ಟ. ಕಾಫಿ ಇಲ್ದಿರ ನಾನು ಇರೋದಕ್ಕೆ ಆಗಲ್ಲ. ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹಾಲು ಏನಿದೆ, ಈ ಒಂದು ಹಾಲು ನಮಗೆ ಒಂದು ಸರ್ಟನ್ ಏಜ್ ಇರುತ್ತೆ, ಆ ಏಜ್ ನಾವು ಅಡಲ್ಟ್ ಆಗೋವರೆಗೂ ಹಾಲು ನಮ್ಮ ಬಾಡಿಗೆ ಅಗತ್ಯ ಇರುತ್ತೆ. ಯಾವಾಗ ಒಂದು ಏಜ್ ಕ್ರಾಸ್ ಆಗುತ್ತೆ ನೋಡಿ, ಸಪೋಸ್ ಒಂದು 30 ಇಯರ್ಸ್ ನಾವು ಕ್ರಾಸ್ ಆದಾಗ ಹಾಲು ನಮಗೆ ಬೇಕಾಗೋದಿಲ್ಲ. ಹಾಲಿನ ಬದಲು ನೀವು ಮೊಸರಿಗೆ ರಿಪ್ಲೇಸ್ ಮಾಡ್ಕೋಬೋದು. ಟೀ ಕಾಫಿ ಬದಲು ನೀವು ಬ್ಲ್ಯಾಕ್ ಕಾಫಿ, ಬ್ಲ್ಯಾಕ್ ಟೀ ಅಥವಾ ಕಟ್ಟಾ ಚಾಯ್ ಅಂತೀವಿ. ಕಟ್ಟಾ ಚಾಯ್ ಅಂದರೆ ನಿಮ್ಗೆ ಗೊತ್ತಿಲ್ಲ ಅಂದರೆ ಏನಂದರೆ, ಟೀ ಡಿಕಾಕ್ಷನ್ಗೆ ನೀವು ಆ ಒಂದು ಶುಂಠಿ ಮತ್ತು ಪುದೀನ ಇದೆಲ್ಲ ಹಾಕ್ಕೊಂಡು ಹಾಗೆ ಕುಡಿದ್ರೆ ತುಂಬ 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 ಟೇಸ್ಟಿಯಾಗಿರುತ್ತೆ. ಸೊ ಮಿಲ್ಕ್ನ ರಿಪ್ಲೇಸ್ ಮಾಡಿ ಆದಷ್ಟು ನೀವು ಕುಡಿಲೇಬೇಕು ಅಂದರೆ, ಟೀ ಕಾಫಿ ಇಲ್ದಿರ ನಿಮಗೆ ಆಗೋದಿಲ್ಲ ಅಂದರೆ 2 ಕಪ್ಸ್ ಮಾತ್ರ ಕುಡಿಬೇಕು, ಅದು ಲಿಮಿಟೆಡ್ ಶುಗರಲ್ಲಿ. ನೀವೇನಾದರೂ ಶುಗರ್ ಫುಲ್ಲಾಗಿ ಜಾಸ್ತಿ ಹಾಕ್ಕೊಂಡು ಮತ್ತು ದೊಡ್ಡ ಲೋಟದಲ್ಲಿ ಕಾಫಿ ಕುಡಿತೀನಿ ಅಂದರೆ ನಾನು ಪಕ್ಕಾ ಹೇಳ್ತೀನಿ ವೆಯ್ಟ್ ಲಾಸ್ ಆಗೋದಿಲ್ಲ. ಮತ್ತು ದಿನಾಗಲೂ ಹಾಲಿನ ಬದಲು ಮೊಸರು ಸೇವಿಸಿ. ಹಾಲು ನಮಗೇನಕ್ಕೆ ಇಂಪಾರ್ಟೆಂಟ್ ಅಂದರೆ ಅಗೇನ್ ನಮ್ಮ ಬೋನ್ ಹೆಲ್ತ್ಗೋಸ್ಕರ, ಅಂದರೆ ಕ್ಯಾಲ್ಶಿಯಮ್ ಅಡಿಕ್ವೇಟಾಗಿ ನಮ್ಮ ಬಾಡಿಗೆ ಬೇಕಾಗುತ್ತೆ, ಅದಕ್ಕೋಸ್ಕರ. ಸೊ ಅದನ್ನು ನೀವು ಮೊಸರಿಗೆ ರಿಪ್ಲೇಸ್ ಮಾಡಿಕೊಂಡ್ರೆ ನಿಮಗೆ ಒಂದು ಇಟ್ಸ್ ಅ ವೆರಿ ವೆರಿ ಗಟ್ ಫ್ರೆಂಡ್ಲಿ ಫುಡ್ ಅಂತ ಹೇಳ್ಬೋದು. ಮತ್ತು ಒಂದು ಒಳ್ಳೆ ಪ್ರೋಬಯೋಟಿಕ್ ಫುಡ್ಡು, ನಿಮಗೆ ಕ್ಯಾಲ್ಶಿಯಮ್ ಸಿಗುತ್ತೆ, ಪ್ರೋಟೀನ್ ಸಿಗುತ್ತೆ. ಇಟ್ಸ್ ಎನ್ ಅಮೇಝಿಂಗ್ ಫುಡ್ ಆ್ಯಕ್ಚುಲಿ. ಆ್ಯಂಡ್ ಈಗ ಸಮ್ಮರ್ ಅಂದರೆ ಬೇಸಿಗೆಗಾಲ ಕೂಡ ಇರೋದ್ರಿಂದ ಮಜ್ಜಿಗೆ ಏನಿಲ್ಲ ಅಂದರೂ 2 to 3 ಗ್ಲಾಸ್ ಡೈಲಿ ಕುಡೀರಿ, ತುಂಬ 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 ಒಳ್ಳೆಯದು. ಅಥವಾ ನೀವು ಬರೀ ಗಟ್ಟಿ ಮೊಸರನ್ನ ಕೂಡ ನೀವು ಸೇವಿಸ್ಬೋದು ಡೈಲಿ. ಅದರಲ್ಲಿ ನಿಮಗೆ ಒಂದು ಒಳ್ಳೆ ಪ್ರೋಟೀನ್ ಸಿಗುತ್ತೆ, ಕ್ಯಾಲ್ಶಿಯಮ್ ಸಿಗುತ್ತೆ, ಆ್ಯಂಡ್ ಇಟ್ಸ್ ಎನ್ ಅಮೇಝಿಂಗ್ ಫುಡ್. ಸೊ ಡೋಂಟ್ ಮಿಸ್ ದಿಸ್ ಪಾಯಿಂಟ್. ನೀವೇನಾದರೂ ಮೊಟ್ಟೆ ತಿಂತಿಲ್ಲ ಅಂದರೆ, ಲಂಚಲ್ಲಿ ಮೊಟ್ಟೆ ಸೇರಿಸ್ಕೊಳ್ತಿಲ್ಲ ಅಂದರೆ, ಜಸ್ಟ್ ಅದನ್ನು 1 ಕಪ್ ಕರ್ಡ್ ತೊಗೊಳ್ಳಿ ಸಾಕು. ಸಿಂಪಲ್ಲಾಗಿ ಹೇಳಬೇಕಂದ್ರೆ, ಇವಾಗ ನೋಡಿ ಒಂದು ಜೋಳದ ರೊಟ್ಟಿ ತಿಂತಾಯಿದ್ರೆ ಅಥವಾ ಒಂದು ಬೌಲ್ ಆಫ್ ಮಿಲ್ಲೆಟ್ಸ್ ತಿಂತಿದ್ದೀರಾ ಅಂದರೆ ಇದಕ್ಕೆ ನೀವು ಮೊಸರಲ್ಲಿ ತಿನ್ಬಿಟ್ರೆ ಸಾಕು. ಒಂದು ಸೈಡಲ್ಲಿ ಒಂದು ಸ್ವಲ್ಪ ಏನಾದರೂ ಸೊಪ್ಪಿನ ಪಲ್ಯನೋ ಅಥವಾ ಸೌತೆಕಾಯಿ ಇದ್ದರೆ ಇಟ್ಸ್ ಅ ಪ್ರಿಟಿ ಮಚ್ ಸಿಂಪಲ್ ಬ್ಯಾಲೆನ್ಸ್ಡ್ ಮೀಲ್.
ಈಗ ಸೆಂಟ್ರಲ್ಲಿ ನಿಮ್ಗೇನಾದರೂ ತಿನ್ಬೇಕು ಅನ್ನಿಸ್ತಿದೆ, ಸ್ನ್ಯಾಕಿಂಗ್ ಮಾಡ್ಬೇಕು ಅನ್ನಿಸ್ತಿದೆ ಅಂತ ಅಂದಾಗ, ಎಸ್ಪೆಷಲಿ ಈ ಥರ ಯಾವಾಗ ಆಗುತ್ತೆ ಅಂದರೆ ನಾವು ಡಯಟ್ ಮಾಡ್ತಿದ್ದಾಗ ನೋಡಿ, ಎಸ್ಪೆಷಲಿ ತುಂಬ ಸ್ವೀಟ್ಸ್ ತಿನ್ನೋರು, ಜಂಕ್ ಫುಡ್ ತಿನ್ನೋರು ತಕ್ಷಣ ಅದನ್ನು ಬಿಟ್ಟಾಗ ಬಾಡಿ ಒಂಥರ ಲೋ, ಬಾಡಿ ಅಲ್ಲ ಸಾರಿ ಮೈಂಡ್ ತುಂಬ ಲೋ ಆಗಿ ಫೀಲ್ ಆಗುತ್ತೆ. ಅಂದರೆ ಏನೂ ಕೆಲಸ ಮಾಡೋಕ್ಕೆ ಇಷ್ಟ ಆಗೋದಿಲ್ಲ, ಒಂಥರ ಲೋ ಆಗಿ ಫೀಲ್ ಆಗ್ತಿರುತ್ತೆ. ಸೊ ಅಂಥ ಟೈಮಲ್ಲಿ ಆ ಥರ ನೀವು ತಿನ್ಬೇಕು ಅನಿಸ್ದಾಗ ಡೇಟ್ಸ್ ತಿನ್ನಿ, ಖರ್ಜೂರ, ಅಥವಾ 1-2 ಮ್ಯಾಕ್ಸಿಮಮ್ 1-3 ಅಷ್ಟೇ ಗ್ರೌಂಡ್ನಟ್ ಚಿಕ್ಕಿ, ಅಂದರೆ ಕಡಲೆ ಬೀಜದ ಚಿಕ್ಕಿ ಏನಿದೆ ಅಗೇನ್ ಅದು ಕೂಡ ಜಾಸ್ತಿ ತಿನ್ಬೇಡಿ, ಯಾಕಂದರೆ ಅದರಲ್ಲಿ ಬೆಲ್ಲ ಹಾಕಿರ್ತಾರೆ. ಬೆಲ್ಲ ಒಂದು ಲಿಮಿಟಲ್ಲಿ ತಿಂದರೆ ಅಷ್ಟೇ, ಬೆಲ್ಲ ಕೂಡ ಜಾಸ್ತಿ ಆದರೆ ಅಗೇನ್ ಇಟ್ ಕಾಂಟ್ರಿಬ್ಯೂಟ್ಸ್ ಟು ವೆಯ್ಟ್ ಗೇನ್. ಸೊ ಹಾಗಾಗಿ ಚಿಕ್ಕೀಸ್ ಒಂದೆರಡು ಪೀಸ್ ತಿನ್ಬೋದು. ಇಲ್ಲಾಂದರೆ ಸೀಸನಲ್ ಫ್ರೂಟ್ಸ್ ನಾನು ಏನು ಹೇಳಿದೆ ನೋಡಿ, ಆ ಒಂದು ಸೀಸನಲ್ ಪಪ್ಪಾಯ ಸೀಸನ್ ಇದ್ದರೆ ಪಪ್ಪಾಯ, ಈಗ ಪೈನಾಪಲ್ ತುಂಬ ಚೆನ್ನಾಗಿ ಸಿಗ್ತದೆ, ಪೈನಾಪಲ್ ತಿನ್ಬೋದು. ನಿಮ್ಗೆ ಆ್ಯಕ್ಚುಲಿ ಸ್ವೀಟ್ಸ್ ತಿನ್ನುವಂಥ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆ ಒಂದು ಫ್ರೂಟ್ಸ್ ತಿನ್ನೋದ್ರಿಂದನೇ ಸಿಗುತ್ತೆ. ತುಂಬ ಸರಿ ನನಗೆ ಲಂಚ್ ತಿಂದಮೇಲೆ ಏನಾದರೂ ಶುಗರ್ ಅಂದರೆ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನ್ಸೋದು. ಯಾವಾಗ ನಾನು ದಪ್ಪ ಇದ್ದೆ ಆಗ ನೋಡಿ. ಸೊ ಏನಾದರೂ ಒಂದು ಸ್ವೀಟ್ ತಿನ್ನಬೇಕು ಲಂಚ್ ಆಗಿದ ತಕ್ಷಣ. ಹೊಟ್ಟೆ ತುಂಬ ತಿಂದಿರ್ತೀನಿ, ಆದಮೇಲೂ ಕೂಡ ನನಗೇನಾದರೂ ಸ್ವೀಟ್ ತಿನ್ಬೇಕು ಅನ್ಸೋದು. ಆ ಸ್ವೀಟ್ ಬದಲಿಗೆ ನೀವು ಬಾಳೆಹಣ್ಣು ತಿನ್ನಿ, ಒಂದು ಏಲಕ್ಕಿ ಬಾಳೆಹಣ್ಣು ಏನಾದರೂ 1-2 ತಿನ್ನಿ. ಆ್ಯಕ್ಚುಲಾಗಿ ನಿಮಗೆ ಆ ಒಂದು ಮತ್ತು ಸ್ವೀಟ್ ತಿನ್ಬೇಕು ಅನ್ಸೋದಿಲ್ಲ, ಮತ್ತು ಯು ಆರ್ ಈಟಿಂಗ್ ಸಮಥಿಂಗ್ ವೆರಿ ನ್ಯಾಚುರಲ್ ಫುಡ್ಡೇ. ಸೊ ಇಟ್ ಡಸ್ ನಾಟ್ ಕಾಂಟ್ರಿಬ್ಯೂಟ್ ಟು ವೆಯ್ಟ್ ಗೇನ್. ಯಾವಾಗ ನೀವು ಆ ಒಂದು ನ್ಯಾಚುರಲ್ ಫುಡ್ ಬದಲಿಗೆ ಈ ಒಂದು ಪ್ಯಾಕೇಜ್ಡ್ ಫುಡ್ ಸೇವಿಸ್ತೀರ ನೋಡಿ, ಆವಾಗಲೇ ವೆಯ್ಟ್ ಗೇನ್ ಆಗೋದು. ಈಗ ವೆಯ್ಟ್ ಲಾಸ್ ಆಗೋದಕ್ಕೆ ಯಾವ ಟೈಮಿಂಗಲ್ಲಿ, ಅಂದರೆ ಯಾವ ಟೈಮಲ್ಲಿ ಊಟ ಮಾಡಬೇಕಂತ ಈಗ ನೋಡಿ, ಡಿನ್ನರ್ ಅಂತ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ. ಡಿನ್ನರಿಂದಾನೇ ಸ್ಟಾರ್ಟ್ ಮಾಡಬೇಕು. ನೀವು ತಿನ್ನುವಂಥ ರಾತ್ರಿ ಊಟ ಏನಿದೆ ಅದು 7 ಗಂಟೆ ಒಳಗಡೆ ತಿನ್ಬಿಡಿ. ಯಾಕಂದರೆ ನೀವು ಯಾವಾಗ ಸನ್ಸೆಟ್ ಆಗುತ್ತೆ ನೋಡಿ, ಸೂರ್ಯ ಮುಳುಗಿದ ಮೇಲೆ ನೀವು ತಿಂದರೆ ಆ ಒಂದು ಡೈಜೆಷನ್ ಕೇಪಬಿಲಿಟಿ ಇರೋದಿಲ್ಲ ನಮಗೆ, ತಿಂದಿದ್ದು ಸರಿಯಾಗಿ ಜೀರ್ಣ ಆಗೋದಿಲ್ಲ. ಹಾಗಾಗಿ ವೆಯ್ಟ್ ಗೇನ್ ಆಗುತ್ತೆ. ನೀವು ವೆಯ್ಟ್ ಲಾಸ್ಗೆ ಟಾರ್ಗೆಟ್ ಮಾಡ್ತಾಯಿದ್ರೆ ಮ್ಯಾಕ್ಸಿಮಮ್ 7 ಗಂಟೆ ಒಳಗೆ ಆಹಾರನ ಸೇವಿಸ್ಬಿಡಿ. ಇನ್ ಕೇಸ್ ನಿಮಗೆ ನೀವು ಮಲ್ಗೋದು ಲೇಟು, 11 ಗಂಟೆ 10 ಗಂಟೆ ಸೆಂಟ್ರಲ್ ನಂಗೆ ಹಶ್ವಾಗುತ್ತೆ ಅಂದರೆ ನಿಮ್ಗೇನು ಇಷ್ಟ ಆ ಒಂದು ಆ್ಯಪಲ್ ಆಗಿರ್ಬೋದು, ಅಥವಾ ಯಾವುದಾದ್ರೂ ಫ್ರೂಟ್ ಇದ್ದರೆ ಮನೆಯಲ್ಲಿ, ಏನೂ ಇಲ್ಲ ಅಂದರೆ ಜಸ್ಟ್ ಮಜ್ಜಿಗೆ ಅಥವಾ ಮೊಸರು ಈ ಥರ ನೀವು ತಿಂದರೆ ಏನಾಗುತ್ತೆ, ಅದು ಬೇಗ ಜೀರ್ಣ ಆಗುತ್ತೆ, ನಿಮ್ಮ ಬಾಡಿನಲ್ಲಿ ಹಾಗೆ ಸ್ಟೋರ್ ಆಗಿರೋದಿಲ್ಲ, ಮತ್ತು ಕ್ಯಾಲರೀಸ್ ಕೂಡ ಕಡಿಮೆ ಇರುತ್ತೆ, ವೆಯ್ಟ್ ಗೇನ್ ಆಗೋದಿಲ್ಲ. ಸೊ ಈಗ ನೀವು ಡಿನ್ನರ್ ಬೇಗ ಮುಗಿಸಿ, ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನು ತಿಂತೀರ ನೋಡಿ, ಆ ಒಂದು ಡಿನ್ನರ್ಗೂ ಬ್ರೇಕ್ಫಾಸ್ಟ್ಗೂ 16 ಗಂಟೆಗಳ ಕಾಲ ಗ್ಯಾಪ್ ಇರಬೇಕು. ಈಗ ನೀವು ಈ ಒಂದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಹೊಸದಾಗಿ ಏನಾದರೂ ಮಾಡ್ತಿದ್ದೀರಾ ಅಂತ ಅಂದರೆ 16 ಗಂಟೆಗಳ ಕಾಲ ಆ್ಯಕ್ಚುಲಿ ಸ್ವಲ್ಪ ಕಷ್ಟ ಅನ್ಸ್ಬೋದು ಇಫ್ ಯು ಆರ್ ಅ ಬಿಗಿನರ್. ನೀವು 12 ಗಂಟೆ 13 hours 12 hours ಮತ್ತು 14 hours ಈ ಥರ ಟ್ರೈ ಮಾಡ್ಕೊಂಡು ಬನ್ನಿ. ನೀವು 16 hours ಮಾಡಿಲ್ಲ ಅಂದರೂ ಪರವಾಗಿಲ್ಲ, 13 hours ಮಾಡಿದ್ರೂ ಸಾಕು. ಜಸ್ಟ್ ಒಂದು ಸಿಂಪಲ್ ವಿಷಯ ಫಾಲೋ ಮಾಡಿ, 7 ಗಂಟೆ ಒಳಗೆ ಡಿನ್ನರ್ ಮುಗಿಸ್ಬಿಡಿ. ಬೆಳಿಗ್ಗೆ ಯಾವಾಗ ಬೇಕು ಆಗ ಹೊಟ್ಟೆ ಹಶ್ವಾದಾಗ ನೀವು ಬ್ರೇಕ್ಫಾಸ್ಟ್ ಮಾಡಿ. ಅದಕ್ಕೆ ಹಳೆ ಕಾಲದವರು ಏನಕ್ಕೆ ಕೇಳಿ ಅಷ್ಟು ಫಿಟ್ಟಾಗಿದ್ರು, ಬೇಗ ಊಟ ಮಾಡ್ತಾಯಿದ್ರು. ಬೇಗ ಅಂದರೆ ಕೆಲಸ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ 7 ಗಂಟೆ ಒಳಗೆ ಊಟ ಮುಗಿಸ್ಬಿಡ್ತಾಯಿದ್ರು. ಲೇಟ್ ನೈಟ್ ಎಲ್ಲ ಎದ್ದೇ ಇರ್ತಿರ್ಲಿಲ್ಲ, ಬೇಗ ಮಲ್ಕೊಬಿಡ್ತಾಯಿದ್ರು. ಹಾಗಾಗಿ ಅವರು ಫಿಟ್ಟಾಗಿದ್ದರು. ಈಗ ನೀವು ಮಾಡುವಂಥ ಎಕ್ಸಸೈಸ್ ಆಗಿರ್ಬೋದು, ವರ್ಕೌಟ್ ಆಗ್ಬೋದು, ವೆಯ್ಟ್ ಲಾಸಲ್ಲಿ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ನೀವು ಕೇಳೋದಾದರೆ, ನಾನು ಲಾಸ್ಟ್ ವೀಡಿಯೋನಲ್ಲೇ ಹೇಳಿದ್ದೆ, ಇವತ್ತು ನಾನು ಚೆನ್ನಾಗಿ ತಿಂದು ನಾಳೆ ಸಖತ್ತಾಗಿ ಒಂದು 3 ಗಂಟೆ ಜಿಮ್ಮಲ್ಲಿ ವರ್ಕೌಟ್ ಮಾಡಿ ತಿಂದಿರೋದೆಲ್ಲ ಕರಗಿಸ್ಬಿಡ್ತೀನಿ ಅಂದರೆ ಅದಾಗದಿರೋ ವಿಷಯ. ಹಂಗಾಗೋದು ಇಲ್ಲ. ಕ್ಯಾಲರಿ ಕೌಂಟ್ ಜಾಸ್ತಿ ಆದಾಗ ಇಟ್ ಕಾಂಟ್ರಿಬ್ಯೂಟ್ಸ್ ಟು ವೆಯ್ಟ್ ಗೇನ್ ಡೈರೆಕ್ಟ್ಲಿ. ಸೊ ನೀವು ಹೀಗೆ ಮಾಡೋ ಬದಲು ಡೈಲಿ ಬ್ಯಾಲೆನ್ಸ್ಡ್ ಮೀಲ್ನ ತೊಗೊಳ್ಳಿ, ಮತ್ತು ವರ್ಕೌಟ್ ಎಕ್ಸಸೈಸ್ ಮಾಡಲೇಬೇಕು. ಅದು ಹೇಗೆ ಮಾಡಬೇಕಂದ್ರೆ, ನಿಮಗೆ ದಿನಾಗಲೂ ಶೆಕೆ ಕಿತ್ಕೊಂಡು ಬರಬೇಕು, 2 ಗಂಟೆ ಆ್ಯಂಡ್ ಈವನ್ 1 hour, ನಿಮ್ಗೆ ಎಷ್ಟು ಕೆಪಾಸಿಟಿ ಇದೆ ಅಷ್ಟೇ ಮಾಡಿ. ಡು ನಾಟ್ ಗೋ ಬಿಯಾಂಡ್ ದ್ಯಾಟ್. ನಿಮ್ಗೇನಾದರೂ ಆ ಒಂದು ಎಬಿಲಿಟಿ ಇದ್ದರೆ, ಕೇಪಬಿಲಿಟಿ ಇದ್ದರೆ ಮಾಡಿ. ಬಟ್ ಇಫ್ ಯು ಆರ್ ಅ ಬಿಗಿನರ್, ಹಾಗೆ ಮಾಡೋದ್ರಿಂದ ವೆಯ್ಟ್ ಲಾಸ್ ಆಗಲ್ಲ. ವೆಯ್ಟ್ ಲಾಸ್ ಹೇಗಾಗುತ್ತೆ ಅಂದರೆ, ಸಿಂಪಲ್ ಡೈಲಿ ಮೂವ್ಮೆಂಟ್ಸ್. ನೀವು ಆ್ಯಕ್ಟಿವ್ ಆಗಿರಬೇಕು. ಇವಾಗ ನೋಡಿ, ಸುಮ್ಮನೆ ಓಡಾಡ್ತಾ ಇದ್ರು ನಿಮಗೆ ಕ್ಯಾಲರಿ ಬರ್ನ್ ಆಗುತ್ತೆ. ಕೆಲಸ ಮಾಡ್ತಿದ್ದೀರಾ, ಮನೆ ಒರೆಸ್ತಿದ್ದೀರಾ, ಕಸ ಗುಡಿಸ್ತಿದ್ದೀರಾ, ಇದರಿಂದ ಕೂಡ ಕ್ಯಾಲರಿ ಬರ್ನ್ ಆಗುತ್ತೆ. ಮೇನ್ ಪಾಯಿಂಟ್ ಏನಂದರೆ, ಕ್ಯಾಲರಿ ಬರ್ನ್ ಆಗೋದಕ್ಕೆ ವರ್ಕೌಟ್ ಮಾಡೋದು.
ಜಾಸ್ತಿ ಕ್ಯಾಲರಿ ಬರ್ನ್ ಆಗೋದಕ್ಕೆ ಜಾಸ್ತಿ ವರ್ಕೌಟ್ ಮಾಡ್ತೀವಿ. ಬಟ್ ಇವಾಗ ನಾವು ಬ್ಯಾಲೆನ್ಸ್ಡ್ ಮೀಲ್ ಸೇವಿಸ್ತಿರೋದ್ರಿಂದ ಅಷ್ಟೊಂದು ಕ್ಯಾಲರಿ ಬರ್ನ್ ಮಾಡೋ ಅವಶ್ಯಕತೆನೇ ಇಲ್ಲ ಅಲ್ವಾ ನಮಗೆ. ಸಿಂಪಲಾಗಿ ಯೋಚನೆ ಮಾಡಿ. ಅದಕ್ಕಾಗಿ ಇಂಟೆನ್ಸಿವ್ ವರ್ಕೌಟ್ ದಿನಾಗಲೂ ಅಷ್ಟೊಂದು ಶೆಕೆ ಕಿತ್ಕೊಂಡು ಬರೋ ಥರ ಎಲ್ಲ ಮಾಡಬೇಕು ವೆಯ್ಟ್ ಲಾಸ್ ಆಗೋದಕ್ಕಂತೇನಿಲ್ಲ. ಸಿಂಪಲ್ ಮೂವ್ಮೆಂಟ್ಸ್ ಇದ್ದರೆ ಸಾಕು. ಅಥವಾ ದಿನಾಗಲೂ ಬೆಳಗ್ಗೆ ಎದ್ದು ಬೆಳಗ್ಗೆ ಅಥವಾ ಸಂಜೆ 1 ಗಂಟೆಗಳ ಕಾಲ ವಾಕ್ ಮಾಡಿ. ವಾಕಿಂಗ್ ಅಗೇನ್ ಜಾಗಿಂಗ್ ಆಗಿರಬೇಕು, ಬ್ರಿಸ್ಕ್ ವಾಕಿಂಗ್ ಆಗಿರಬೇಕಂತ ಏನಿಲ್ಲ. ಸಿಂಪಲ್ ಜಸ್ಟ್ ವಾಕಿಂಗ್, ಓಡಾಡ್ತಾ ಇರಬೇಕು, ಆ್ಯಕ್ಟಿವ್ ಆಗಿರಬೇಕು. ಯಾವಾಗ ನಾವು ಚೆನ್ನಾಗಿ ತಿನ್ಬಿಟ್ಟು ನಿದ್ದೆ ಮಾಡ್ತೀವಿ ನೋಡಿ, ಆಗ ದಪ್ಪ ಆಗ್ತೀವಿ. ಸೊ ಅದಕ್ಕೆ ಹಳೆ ಕಾಲದವ್ರು ಹೇಳ್ತಿದ್ದು 100ಕ್ಕೆ 100 ಸತ್ಯ. ತಿಂದಿದ ತಕ್ಷಣ ಮಲಗಬಾರ್ದು, ಆ್ಯಕ್ಟಿವ್ ಆಗಿರಬೇಕು. ಹೀಗಂದಿದ್ದ ಕೂಡಲೇ ಆ್ಯಕ್ಟಿವ್ ಆಗಿರ್ಬೇಕಂದ್ರೆ ಯಾವಾಗಲೂ ಅಲ್ಲ. ಆಫ್ಕೋರ್ಸ್ ನಮ್ಮ ಬಾಡಿ ಯಾವಾಗ ರೆಸ್ಟ್ ಕೇಳುತ್ತೆ ನೋಡಿ, ವಿ ಶುಡ್ ಲಿಸನ್ ಟು ಅವರ್ ಬಾಡಿ ಆ್ಯಂಡ್ ವಿ ಶುಡ್ ಗಿವ್ ದಟ್ ಅಡಿಕ್ವೇಟ್ ರೆಸ್ಟ್. ಮತ್ತು ನೀರು ಕುಡಿಬೇಕು ಪದೇ ಪದೇ ಪದೇ. ನಾನು ಮತ್ತೆ ಹೇಳ್ತೀನಿ, ಇವಾಗ ನಾನು ಹೇಳಿದಂತೆ ಒಂದು ಬ್ಯಾಲೆನ್ಸ್ಡ್ ಮೀಲಲ್ಲಿ 20 ಗ್ರಾಮ್ಸ್ ಆಫ್ ಫೈಬರ್ ಇರಬೇಕಂದೆ. ಈ ಒಂದು ಫೈಬರ್ ನಾವು ಬಾಡಿಯಲ್ಲಿ ಅಬ್ಸಾರ್ಬ್ ಆಗಬೇಕು, ಅರ್ಗಿಸ್ಕೊಳ್ಬೇಕಂದ್ರೆ ನೀರು ಕುಡಿಯೋದು ತುಂಬ ಮುಖ್ಯ. ಬ್ಯಾಲೆನ್ಸ್ಡ್ ಮೀಲ್ ನಾವು ಸೇವಿಸೋದು ಎಷ್ಟು ಮುಖ್ಯನೋ ನೀರು ಕುಡಿಯೋದು ಅಷ್ಟೇ ಮುಖ್ಯ. ಬೆಳಗ್ಗೆ ಎದ್ದಿದ ತಕ್ಷಣ ಇವಾಗ ಇಂಟರ್ನೆಟ್ಟಲ್ಲಿ ನಾವು ನೋಡಿದ್ದೀವಿ, ಏನು ಹೇಳೋದು, ಟಾಕ್ಸಿನ್ ರಿಲೀಸ್ ಮಾಡುವಂಥ ಜ್ಯೂಸ್ ಆಗಿರ್ಬೋದು, ಮತ್ತು ಇದನ್ನು ಕುಡಿದ್ರೆ ಟಾಕ್ಸಿನ್ಸ್ ಎಲ್ಲ ರಿಲೀಸ್ ಆಗುತ್ತೆ, ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ ಅಂತೆಲ್ಲ. ಅಫ್ಕೋರ್ಸ್ ಅದಕ್ಕೆ ಅದರದ್ದೇ ಆದ ಒಂದು ಹೆಲ್ತ್ ಬೆನಿಫಿಟ್ಸ್ ಎಲ್ಲ ಇರುತ್ತೆ. ಅದೆಲ್ಲ ಮಾಡಲೇಬೇಕು ವೆಯ್ಟ್ ಲಾಸ್ ಮಾಡೋದಕ್ಕಂತ ಏನಿಲ್ಲ. ಬೆಳಗ್ಗೆ ಎದ್ದಿದ್ದ ಕೂಡಲೇ 1 ಲೀಟ್ರ್ ನೀರು ಕುಡೀರಿ ಅಷ್ಟೇ. ಇಟ್ ಈಸ್ ವೆರಿ ಸಿಂಪಲ್. ಏನೋ ಪುದೀನ ನೀರು ಮಾಡ್ಕೊಳ್ಳೋದಂತೆ ಮತ್ತು ಜೀರಿಗೆ ಸೋಂಪು ತುಂಬ ವೀಡಿಯೋಸ್ ನಾನು ನೋಡಿದ್ದೀನಿ. ಬಟ್ ಏನಂದರೆ ಅದು 1 ದಿನ ಮಾಡ್ತೀವಿ, 2 ದಿನ ಮಾಡ್ತೀವಿ, ಅವ್ನು ಮೋಟಿವೇಶನ್ ಮಾಡೋದಕ್ಕೆ ಇರೋದಿಲ್ಲ ಅಲ್ವಾ ನೋಡಿ. ಸೊ ಅದಕ್ಕಾಗಿ ನಾವು ಪ್ರಾಕ್ಟಿಕಲಾಗಿ ಏನು ಸಾಧ್ಯ ಅದನ್ನು ಮಾಡಬೇಕಾಗತ್ತೆ. ಸಪೋಸ್ ಈಗ ನಾನು ಹೌಸ್ ವೈಫು, ದಿನಾಗಲೂ ನನಗೆ ಕಷ್ಟ ಆಗುತ್ತೆ ಆ ಥರ ಎಲ್ಲ ಮಾಡ್ಕೊಳ್ಳೋದು. ಯಾಕಂದರೆ ಕೈ ತುಂಬ ಕೆಲಸ ಇರುತ್ತೆ ಆಲ್ರೆಡಿ. ಸೊ ಹಾಗಾಗಿ ನಾನು ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ನಾನು ಅಂತಲ್ಲ, ಎಲ್ರಿಗೂ ಅಷ್ಟೇ. ಅದರಲ್ಲಿ ನೀವು ಟೈಮ್ ವೇಸ್ಟ್ ಮಾಡ್ಕೊಳ್ಳೋ ಬದಲು ಬೆಳಗ್ಗೆ ಎದ್ದಿದ ತಕ್ಷಣ ನೀರು ಕುಡೀರಿ, ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ, ಸ್ವಲ್ಪ ಹೊತ್ತು ಆರಾಮಾಗಿ ಕೂತ್ಕೊಳ್ಳಿ. ಆಮೇಲೆ ನಿಧಾನಕ್ಕೆ ಕೆಲಸ ಸ್ಟಾರ್ಟ್ ಮಾಡಿ. ಆಮೇಲೆ ಬ್ಲ್ಯಾಕ್ ಕಾಫಿ ಅಥವಾ ಬ್ಲ್ಯಾಕ್ ಟೀ, ಆಮೇಲೆ ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ನೀರು ಕುಡೀರಿ, ಆಮೇಲೆ ಮತ್ತೆ ಬ್ರೇಕ್ಫಾಸ್ಟ್ ಮಾಡಿ. ಹೀಗೆ ಮಾಡ್ತಿರೋದ್ರಿಂದ ನೀವು ನೀರು ಅವಾಗವಾಗ ಸಿಪ್ ಅನ್ನೋದು, ಗಲ್ಪ್ ಅಂದ್ರೇನು, ಘಟ ಅಂತ ಕುಡಿಯೋದಲ್ಲ. ಅವಾಗವಾಗ ಸೆಂಟ್ರಲ್ಲಿ ಸಿಪ್ ಮಾಡ್ತಾಯಿರಿ. ಆಗ ನಿಮ್ಗೇನಾಗುತ್ತೆ, ಹೈಡ್ರೇಷನ್ ಸಿಗುತ್ತೆ. ನೀವು ತಿನ್ನುವಂಥ ಒಂದು ಬ್ಯಾಲೆನ್ಸ್ ಫುಡ್ ನಿಮ್ಮ ಬಾಡಿ ತುಂಬ ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ವೆಯ್ಟ್ ಲಾಸ್ ಕೂಡ ಆಗ್ತೀರಾ, ಮತ್ತು ಸ್ಕಿನ್ ಹೇರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಯಾವಾಗ ನೀವು ನೀರು ಕುಡಿಯೋದಿಲ್ವೋ ನೋಡಿ, ಬಾಡಿ ಡಿಹೈಡ್ರೇಟ್ ಆಗುತ್ತೆ, ಸ್ಕಿನ್ ಕೂಡ ಡ್ರೈ ಆಗುತ್ತೆ. ಕಾಲು ಒಡೆಯೋದು ಮತ್ತು ಲಿಪ್ಸ್ ಎಲ್ಲ ಒಡೆಯೋದು ನೋಡಿ, ನೀರಿನ ಅಂಶ ಯಾವಾಗ ಬಾಡಿನಲ್ಲಿ ಕಡಿಮೆ ಆಗುತ್ತೆ ಅವಾಗೇ ನಮ್ಮ ಬಾಡಿ 95% ನೀರಲ್ಲೇ ತುಂಬ್ಕೊಂಡಿರೋದು, ನೀರೇ ತುಂಬ್ಕೊಂಡಿರೋದು. ಸೊ ಯಾವಾಗ ನೀರಿನ ಅಂಶ ಕಮ್ಮಿ ಆದಾಗ ಸ್ಕಿನ್ ಮೇಲೆ, ಹೇರ್ ಮೇಲೆ ಎಫೆಕ್ಟ್ ಆಗುತ್ತೆ. ಓವರಾಲ್ ಬಾಡಿ ಫಂಕ್ಷನಿಂಗ್ ಮೇಲೆ ಎಫೆಕ್ಟ್ ಆಗುತ್ತೆ. ಬೆಳಗ್ಗೆ ಎದ್ದಿದ ತಕ್ಷಣ ನೋಡಿ, ನೀರು ಕುಡಿದಾಗ ನೋಡಿ, ನಿಮ್ಮ ಬಾಡಿ ಅಥವಾ ನಿಮ್ಮ ಒಳಗಡೆ ಇರುವಂಥ ಅಂಗಾಂಗ ಕೂಡ, ಆರ್ಗನ್ಸ್ ಕೂಡ ಒಂದು ಹಾಯ್ ಅನಿಸುತ್ತೆ ಅವುಗಳಿಗೆ. ಅಂದರೆ ಮತ್ತೆ ಕೆಲಸ ಸ್ಟಾರ್ಟ್ ಮಾಡೋದಕ್ಕೆ ಆ ಒಂದು ಸ್ಲೋ ಸ್ಟಡಿ ಎನರ್ಜಿ ಸಿಗುತ್ತೆ. ಯಾವಾಗ ಇದ್ದಿದ್ದ ತಕ್ಷಣ ಒಂದು ರಶಲ್ಲೇ ತಕ್ಷಣ ಕಾಫಿ ಕುಡಿಯೋದು, ಬೆಡ್ ಕಾಫಿ ಮತ್ತು ತಕ್ಷಣ ಖಾಲಿ ಹೊಟ್ಟೆನಲ್ಲೇ ಕಾಫಿ ಕುಡಿಯೋ ಅಭ್ಯಾಸ ಮಾಡ್ಕೊಂಡಿರ್ತಾರೆ ಕೆಲವರು. ಅದು ಎಷ್ಟು ಕೆಟ್ಟದು ಗೊತ್ತಾ, ಆ್ಯಸಿಡಿಟಿ ಆಗುತ್ತೆ, ಗ್ಯಾಸ್ಟ್ರಿಕ್ ಆಗುತ್ತೆ. ಆ ಥರ ಮಾಡೋದಕ್ಕೆ ಹೋಗಬಾರ್ದು. ಜನ ಹೇಳ್ತೀರಾ, ಈಗ ವೆಯ್ಟ್ ಲಾಸ್ ಏನೋ ಆಗಿಬಿಟ್ಟೆ, ಅದನ್ನು ಮೇಂಟೈನ್ ಮಾಡೋದು, ಮ್ಯಾನೇಜ್ ಮಾಡೋದು ಕಷ್ಟ ಅಂತ. ಫಾರ್ ಎಕ್ಸಾಂಪಲ್, ಈಗ ನಾನು ವೆಯ್ಟ್ ಲಾಸ್ ಆಗಿಬಿಟ್ಟಿದ್ದೀನಿ, ಈಗ ಅದನ್ನೇ ಫುಡ್ ನಾನು ಕಂಟಿನ್ಯೂ ಮಾಡಬೇಕಾ ಅಂತ. ಏನಂದರೆ ಇವಾಗ ನೀವು ದಿನಾಗಲೂ ಮಿಲ್ಲೆಟ್ಸ್ ತಿನ್ನೋಕ್ಕಾಗೋದಿಲ್ಲ. ವೆಯ್ಟ್ ಲಾಸು ಆಗಿಬಿಟ್ರೆ ಈಗ ಮಿಲ್ಲೆಟ್ಸ್ ನಿಮಗೆ ಬೋರ್ ಆಗಿದೆ ಅಂತ ಅಂದ್ಕೊಳ್ಳಿ. ಐ ಆಕ್ಸೆಪ್ಟ್ ಇಟ್. ಇವಾಗ ನಾವು ಕೂಡ ಮನುಷ್ಯರೇ, ಒಂದೇ ಥರ ಫುಡ್ಡು ತಿನ್ನೋಕ್ಕಾಗೋದಿಲ್ಲ. ಕೆಲವೊಮ್ಮೆ ರೈಸ್ ತಿನ್ಬೇಕನ್ಸುತ್ತೆ. ಆಗ ಏನು ಮಾಡಿ ಅಂದರೆ, ನೀವು ರೈಸ್ ಬದಲಿಗೆ ಚಪಾತಿ ತಿನ್ನಿ. ಚಪಾತಿ ಕೂಡ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಕ್ಯಾಟಗರಿ ಬರುತ್ತೆ. ಬಟ್ ಚಪಾತಿಗಿಂತಲೂ ಒಳ್ಳೆಯದು ರಾಗಿ. ಅದು ಒಂಥರ ಚಪಾತಿ ಏನಂದರೆ ಒಂಥರ ಸಿಂಪಲ್ಲು ಅಲ್ಲ, ಕಾಂಪ್ಲೆಕ್ಸು ಅಲ್ಲ, ಆ ಥರ ಸೆಂಟ್ರಲ್ ಬರುವಂಥ ಕ್ಯಾಟಗರಿ. ಅನ್ಲೆಸ್ ಅಂಟಿಲ್ ಅದು ಹೋಲ್ ವೀಟ್ ಚಪಾತಿ ಇದ್ದರೆ ಓಕೆ, ಯು ಗೆಟ್ ಮ್ಯಾಕ್ಸಿಮಮ್ ಬೆನಿಫಿಟ್ಸ್, ಆಯಿತಾ. ಈಗ ರೈಸೇ ನೀವು ತಿಂತಿದ್ದೀರಾ ಅಂದರೆ ರೈಸ್ ತಿನ್ನಿ, ಒಂದು
ಇವಾಗ ಒಂದು 100 ಗ್ರಾಮ್ಸ್ ನೀವು ರೈಸ್ ತಿಂದರೆ ಅಟ್ಲೀಸ್ಟ್ ಒಂದು 250 ಗ್ರಾಮ್ಸ್ ಅಷ್ಟು ನೀವು ಫೈಬರ್ ಅಂದರೆ ಪಲ್ಯ ತರಕಾರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಜೊತೆಗೆ ಪ್ರೋಟೀನ್ ಇರಲಿ 1 ಅಥವಾ 2 ಮೊಟ್ಟೆ. ಸೊ ಹೀಗಿರಲಿ. ರೈಸ್ನೇ ಬಿಟ್ಬಿಡಿ ಅಂತ ಹೇಳಿದ್ರು ತಪ್ಪಾಗುತ್ತೆ. ಕೆಲವ್ರಿಗೆ ರೈಸ್ ಇಸ್ ಅನ್ ಎಮೋಷನ್, ಎಸ್ಪೆಷಲಿ ಇಂಡಿಯನ್ಸ್ಗಂತೂ ರೈಸ್ ಇಲ್ದಿರ ನಾವು ದಿನಾನ ಇಮ್ಯಾಜಿನೇ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಸೊ ರೈಸ್ ಇಷ್ಟ ಅನ್ನೋರು ಮಿಲ್ಲೆಟ್ಸ್ ತಿಂದು ಬೋರ್ ಆಗಿದ್ರೆ ಯು ಕ್ಯಾನ್ ಆಬ್ವಿಯಸ್ಲಿ ಈಟ್ ರೈಸ್, ಬಟ್ ರೈಸ್ಗಿಂತಲೂ ಜಾಸ್ತಿ ನೀವು ಸಾಂಬಾರ್ ಸೊಪ್ಪು ತರಕಾರಿ ಆ ಥರ ತಿನ್ನಿ. ಸೊ ರೈಸ್ಗಿಂತಲೂ ಡಬಲ್ ಇರಬೇಕು, ಕೀಪ್ ದಟ್ ಇನ್ ಮೈಂಡ್. ಇನ್ನು ನೀವು ವೆಜಿಟೇರಿಯನ್ ಆಗಿದ್ದರೆ ಮೊಟ್ಟೆ ಕೂಡ ತಿನ್ನೋದಿಲ್ಲ ಅಂತ ಅಂದರೆ ನೀವು ಕಾಳುಗಳನ್ನ ಮತ್ತು ಸ್ಪ್ರೌಟ್ಸ್ ಮೊಳಕೆ ಕಾಳನ್ನ ಇದನ್ನೆಲ್ಲ ಕನ್ಸಿಡರ್ ಮಾಡ್ಬೋದು. ರಾಜ್ಮಾ, ಬೇಳೆ, ಹೆಸರು ಕಾಳು, ಹಳಸಂದೆ ಕಾಳು, ಅವರೆಕಾಳು ಇದರಲ್ಲೆಲ್ಲ ನಿಮಗೆ ಒಳ್ಳೆ ಪ್ರೋಟೀನ್ ಸಿಗುತ್ತೆ. ಪನ್ನೀರ್ ತಿನ್ಬೋದು, ಮಶ್ರೂಮ್ ತಿನ್ಬೋದು, ಸೋಯಾ ಚಂಕ್ಸ್ ಏನಂತೀವಿ, ಸೋಯಾ ಚಂಕ್ಸ್ ಅದು ಕೂಡ ತುಂಬ ಒಳ್ಳೆಯದು, ಅದರಲ್ಲಿ ಕೂಡ ಜಾಸ್ತಿ ಪ್ರೋಟೀನ್ ಸಿಗುತ್ತೆ. ಏನೂ ಇಲ್ಲ ಅಂದರೆ ಮೊಳಕೆ ಕಾಳು ತಿನ್ಬೋದು. ಆ ಮೊಳಕೆ ಕಾಳಿಂದ ನಿಮಗೆ ಪ್ರೋಟೀನ್ ಕೂಡ ಸಿಗುತ್ತೆ, ಫೈಬರ್ ಕೂಡ ಸಿಗುತ್ತೆ. ಸೊ ವೆಜಿಟೇರಿಯನ್ ಆಪ್ಷನ್ಸ್ ಕೂಡ ಜಾಸ್ತಿ ಇದೆ. ಬಟ್ ಕೆಲವ್ರಿಗೆ ಏನಾದರೂ ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಇರುತ್ತೆ ನೋಡಿ, ಐರನ್ ಲೆವೆಲ್ಸು, ವಿಟಮಿನ್ ಡಿ ಲೆವೆಲ್, ವಿಟಮಿನ್ B3 ಇದೆಲ್ಲ ಕಡಿಮೆ ಇದೆ ಅನ್ನೋರಿಗೆ ನಾನ್ ವೆಜ್ ಸಜೆಸ್ಟ್ ಮಾಡ್ತಾರೆ ಡಾಕ್ಟರ್ಸು. ಸೊ ಆಗ ನಿಮಗೆ ಆ ಒಂದು ನ್ಯೂಟ್ರಿಷನ್ ಆ್ಯಕ್ಚುಲಿ ಬ್ಯಾಲೆನ್ಸ್ ಆಗುತ್ತೆ ನಾನ್ ವೆಜ್ಜಿಂದ. ಸೊ ಇಫ್ ಯು ಆರ್ ಅ ವೆಜಿಟೇರಿಯನ್, ನೀವು ಬರೀ ಫ್ಯಾಟ್ ಲಾಸ್ ಅಥವಾ ವೆಯ್ಟ್ ಲಾಸ್ನೇ ಟಾರ್ಗೆಟ್ ಮಾಡ್ತಿದ್ದೀರಾ ಅಂದರೆ ಇನ್ಸ್ಟೆಡ್ ಆಫ್ ಚಿಕನ್, ಎಗ್, ಮಟನ್, ಸೀ ಫುಡ್ ನೀವು ಕಾಳುಗಳನ್ನ ನಾನು ಏನೇನು ಆಪ್ಷನ್ಸ್ ಹೇಳಿದೆ ಅದನ್ನು ನೀವು ಕನ್ಸಿಡರ್ ಮಾಡ್ಬೋದು, ಅದನ್ನು ನೀವು ಡೈಲಿ ಸೇವಿಸ್ಬೋದು. ವಿಡಿಯೋನ ಕ್ವಿಕ್ಕಾಗಿ ಸಮ್ಮರಿ ಮಾಡಿಬಿಡ್ತೀನಿ ನೋಡಿ. ಬ್ಯಾಲೆನ್ಸ್ಡ್ ಮೀಲ್ನ ನೀವು ಸೇವಿಸಬೇಕು ಅಂದರೆ ನೀವು ಸೇವಿಸುವಂಥ ಆಹಾರದಲ್ಲಿ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಲೈಕ್ ಮಿಲ್ಲೆಟ್ಸ್, ರಾಗಿ, ಜೋವಾರ್ ಈ ಥರ ಇರಬೇಕು. ರೈಸ್ನ ಆದಷ್ಟು ಕಂಟ್ರೋಲ್ ಮಾಡಿ. ಮತ್ತು ಇದ್ರ ಜೊತೆ ಮೊಟ್ಟೆ ಸೇವಿಸಿ. ಆ್ಯಂಡ್ ಇಫ್ ಯು ಆರ್ ಅ ವೆಜಿಟೇರಿಯನ್, ಪನ್ನೀರನ್ನ ಸೇವಿಸಿ, ಕಾಳುಗಳನ್ನ ತಿನ್ನಿ, ತರಕಾರಿಗಳನ್ನ ತಿನ್ನಿ. ಸೊ ಒಂದು ಪ್ರೋಟೀನ್ ಸೋರ್ಸ್, ಫೈಬರ್ ಸೋರ್ಸ್, ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಇಷ್ಟು ಬ್ಯಾಲೆನ್ಸ್ಡ್ ಆಗಿದ್ದರೆ ನಿಮಗೆ ವೆಯ್ಟ್ ಲಾಸ್ ಆಗುತ್ತೆ. ಸ್ನ್ಯಾಕಿಂಗ್ ಮಾಡಬೇಡಿ, ಸ್ನ್ಯಾಕಿಂಗ್ ಮಾಡಿ, ಹೆಲ್ತಿ ಸ್ನ್ಯಾಕಿಂಗ್ ಮಾಡಿ. ಫ್ರೂಟ್ಸ್, ವೆಜಿಟೇಬಲ್ಸ್, ಹೆಲ್ತಿ ಶುಗರ್ ಫ್ರೀ ಜ್ಯೂಸಸ್ನ ಕುಡೀರಿ. ಯಾವುದೇ ಕಾರಣಕ್ಕೂ ಪ್ಯಾಕೇಜ್ಡ್ ಫುಡ್, ಬಿಸ್ಕೆಟ್ಸ್ ಇದರಿಂದೆಲ್ಲ ದೂರ ಇರಿ. ಸೊ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬಗ್ಗೆ ಕೂಡ ನಾನು ಹೇಳಿದ್ದೆ. ಅಂದರೆ ಬೇಗ ಡಿನ್ನರ್ನ ಮುಗಿಸಿ ಅಟ್ಲೀಸ್ಟ್ ಒಂದು 13 hours ಗ್ಯಾಪ್ ಇರಲಿ ನೀವು ತಿನ್ನುವಂಥ ಬ್ರೇಕ್ಫಾಸ್ಟ್ಗೂ ಡಿನ್ನರ್ಗೂ. ಸೊ ಇದೆಲ್ಲ ನಾನು ಈ ಎಲ್ಲ ಟಾಪಿಕ್ಸ್ ವಿಡಿಯೋನಲ್ಲಿ ಈ ಒಂದು ವಿಡಿಯೋನಲ್ಲಿ ಕವರ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಡಯಟ್ ಚಾರ್ಟ್ ಅನ್ನೋದಕ್ಕಿಂತಲೂ ಪ್ರಾಪರ್ ಇನ್ಫಾರ್ಮೇಷನ್ ನಿಮಗೆ ಇವಾಗ ಸಿಕ್ಕಿದೆ. ಈಗ ಈ ಒಂದು ಇನ್ಫಾರ್ಮೇಷನ್ ನಿಮಗಿದ್ರೆ ನೀವೇ ನಿಮ್ಮ ಚಾರ್ಟ್ನ ಡಿಸೈನ್ ಮಾಡ್ಕೋಬೋದು. ತುಂಬ 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 ಈಸಿ. ಸೊ ಈ ವಿಡಿಯೋ ಹೆಲ್ಪ್ ಆಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ. ಆ್ಯಂಡ್ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಇದೇ ಥರ ವೆಯ್ಟ್ ಲಾಸ್ ಸೀರೀಸ್ ನೋಡೋಕ್ಕೆ ಇಷ್ಟ ಇದ್ದರೆ ನೆಕ್ಸ್ಟ್ ಟಾಪಿಕ್ ಯಾವುದ್ರ ಬಗ್ಗೆ ಮಾಡಬೇಕು ನಾನು ಅಂತ ಕೂಡ ನೀವು ಕಾಮೆಂಟಲ್ಲಿ ಹೇಳಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ನಾನು ಆ ಟಾಪಿಕ್ ಮೇಲೆ ಮಾಡ್ತೀನಿ ಅಂತ ಹೇಳ್ತಾ ಸಿಗುವ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.